ಹಾಯ್ ನಮಸ್ಕಾರ. ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಕಿರಿಕೀರ್ತಿ ಪಾಡ್ಕ್ಯಾಸ್ಟ್ ಎಪಿಸೋಡ್ಗೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನನ್ನ ಪಾಡ್ಕ್ಯಾಸ್ಟ್ನಲ್ಲಿ ಇಲ್ಲಿ ತನಕ ಸೆಲೆಬ್ರಿಟೀಸ್ಗಳನ್ನು, ಪಾಲಿಟಿಷಿಯನ್ಸನ್ನು ನೋಡಿರ್ತೀರಿ. ಆದರೆ ಇವತ್ತು ನನ್ನ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ತುಮಕೂರಿನ SRS ಕಾಲೇಜ್ ಏನಿದೆ ಅದರೊಳಗೆ ಇರುವಂಥ ಮೆಡಿಕಾಮ್ ಅನ್ನೋ ಒಂದು ಸಂಸ್ಥೆಯ ಒಂಥರ ಸೆಕ್ರೆಟ್ರಿ ಅನ್ಬೋದು, CEO ಅನ್ಬೋದು, ಎಲ್ಲ ಮೇಲ್ವಿಚಾರಣೆ ಮಾಡೋದು ಇವರೇ, ಎಲ್ಲ ನೋಡ್ಕೊಳ್ಳೋದು. ಅಂದರೆ ಇವ್ರ ಕೆಲಸ ವಿದೇಶದಲ್ಲಿ ಭಾರತೀಯ ವೈದ್ಯರನ್ನು ಸೃಷ್ಟಿ ಮಾಡೋದು. ಆ ಕೆಲಸದಲ್ಲಿ ಸದ್ಯಕ್ಕೆ ನಿಪುಣರಾಗಿರುವ ಮಿಸ್ಟರ್ ಸಂಜಯ್ ರಾಯ್ಕರ್ ನನ್ನ ಜೊತೆಗಿದ್ದಾರೆ. ಸಂಜಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ. ಯಾಕಂದರೆ ಕೀರ್ತಿ ಸರ್ ನಮ್ಮ ಅವ್ರ ಫ್ರೆಂಡ್ಶಿಪ್ಪು ಆಲ್ಮೋಸ್ಟ್ 2012ಇಂದನೂ ನನಗೆ ನಪ್ಕದೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಥಿಂಗು ನಾವು ಕನ್ನಡ ಮಾತಾಡ್ಗುರು ಅಂತ ಒಂದು ವಿಡಿಯೋ ಮಾಡಿದ್ವಿ 2013 ಈಗಲೂ ನಪ್ಕದೆ. ನಾನು, ಸುಮನ್ ಹೋಪು, DRG ಎಲ್ಲ ಕನ್ನಡ ಮಾತಾಡ್ಗುರು ವಿಡಿಯೋ ಮಾಡಿದಾಗ ಅವಾಗ ಎಡಿಟಿಂಗು VFX ಎಲ್ಲ ಆ್ಯಡ್ ಮಾಡಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ. ಆ ವಿಡಿಯೋ ನೋಡಿದ್ದೆ ಫಸ್ಟ್ ಕಮೆಂಟು ಕೀರ್ತಿ ಸರ್ದು. ಕನ್ನಡ ಬೆಳೆಸೋದ್ರಲ್ಲಿ ನಿಮ್ಮ ಯುವಕರದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಕಮೆಂಟ್ ಹಾಕಿದ್ರು. ತಕ್ಷಣ ನಮಗೆ ಶಾಕ್. ಯಾಕಂದರೆ ಆಗಿನೂ ಸೋಷಿಯಲ್ ಮೀಡಿಯಾ ಆ ರೇಂಜ್ಗಿನೂ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಇನ್ನೂ ಆ ರೇಂಜ್ಗೆ ಇರಲಿಲ್ಲ. ಫಸ್ಟ್ ಟೈಮು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ಕೀರ್ತಿ ಸರ್. ಆ ಕಿರಿಕ್ ಅನ್ನೋ ಹೆಸರು ಯೂಟ್ಯೂಬಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇತ್ತು. ಆಗ ಇನ್ನು ಬಿಗ್ ಬಾಸ್ಗೇನು ಹೋಗಿರಲಿಲ್ಲ ಸರ್. ನಾವು ಕಮೆಂಟ್ ಹಾಕಿದ್ವಿ, ಸರ್ ಮೀಟ್ ಮಾಡ್ಬೋದಾ ಅಂತ. ನೆಕ್ಸ್ಟ್ ಸೆಕೆಂಡೇ ಕಮೆಂಟು, ನೀವು ಕಾಲ್ ಮಾಡಿ ಅಂತ ನಿಮ್ಮ ನಂಬರ್ ಹಾಕಿ ಅಂದರು. ನಾನು ನಂಬರ್ ಹಾಕಿದೆ, ಕಾಲ್ ಮಾಡಿದೆ, ಮೀಟ್ ಮಾಡ್ಬೇಕು ಸರ್ ನಿಮ್ಮನ್ನ ಅಂದೆ. ನೆಕ್ಸ್ಟ್ ಮೂಮೆಂಟೇ ಅಡ್ರೆಸ್ ಎಲ್ಲ ಕೊಟ್ಟರು. ಅವಾಗ MG ರೋಡ್ ಯಾವುದೋ ಕಾಂಪ್ಲೆಕ್ಸ್ ಅಲ್ಲಿ ಅವ್ರದ್ದು ಆ್ಯಡ್ ಏಜೆನ್ಸಿ ಎಲ್ಲವೂ ಇತ್ತು. ಹೋದ್ವಿ, ಸರ್ ಜೊತೆ ಎಲ್ಲ ಕೂತ್ಕೊಂಡ್ವಿ, ಮಾತುಕತೆ ಮಾಡಿದ್ವಿ. ನೆಕ್ಸ್ಟ್ ಅವ್ರ ಜೊತೆ ಎಲ್ಲ ಆದ್ಮೇಲೆ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಶುರು ಆಗಿ 2013 ಶುರು ಆಗಿ 12-13 ವರ್ಷ ಆಯ್ತು. 12-13 ವರ್ಷ ಆದ್ರೂ ಅದೇ ಫ್ರೆಂಡ್ಶಿಪ್, ಅದೇ ಕೀರ್ತಿ ಸರ್ ಇವತ್ತು ಹಂಗೆ ಇದ್ದಾರೆ. ಬಿಗ್ ಬಾಸ್ಗೆ ಹೋಗಿ ಬಂದ್ರು, ಸಾಕಷ್ಟು ಸಲ ನಮ್ಮ ಕಾಲೇಜ್ಗಳಿಗೆ ಭೇಟಿ ಕೊಟ್ಟರು. ಸೊ ಅವ್ರನ್ನ ನೋಡ್ತಾ ಇದ್ರೆ ಒಂದಂತೂ ನಿಜ, ಜೀವನದಲ್ಲಿ ಎದ್ದು ಬಿದ್ದು ಆ ಡೈಲಾಗ್ ಏನ್ ಹೇಳ್ತಾರೆ ಶ್ರೀಮುರಳಿ ಸರ್, 101% ಸೀರಿಯಸ್ಲಿ ನಾನು ಬರೋಗ್ಲೂ ನಮ್ಮ ರಾಜಶೇಖರ್ ಸರ್ಗೆ, ವಿಕಾಸ್ ಸರ್ಗೆ, ಎಲ್ಲರಿಗೂ ಪ್ರಜ್ವಲ್ ಸರ್ಗೆ ಹೇಳ್ತಾ ಬರ್ತಿದ್ದೆ, ಕೀರ್ತಿ ಸರ್ ನನ್ನ ಇನ್ಸ್ಪಿರೇಷನ್. ಯಾಕಂದ್ರೆ ಆ ಮಟ್ಟದಲ್ಲಿ ಎದ್ದು ಬಿದ್ದು ಮತ್ತೆ ಇವತ್ತು ಎದುರುಗಡೆ ಬಂದು ದೊಡ್ಡ ಮಟ್ಟದಲ್ಲಿ ಏನೋ ಮಾಡ್ತಿದಾರಲ್ಲ. ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಹಾರ್ಟ್ಫುಲಿ ಕಂಗ್ರ್ಯಾಚುಲೇಷನ್ಸ್. ನಾವು ಲೈಫಲ್ಲಿ ನಂಬಿರೋದೇನಂದ್ರೆ ಲೈಫ್ ಆರ್ಟ್ ಬಿಟ್ ಥರ ಇರ್ಬೇಕು, ಮೇಲೆ ಕೆಳಗೆ ಹೋಗ್ತಾ ಇರ್ಬೇಕು. ಫ್ಲಾಟ್ ಆದ್ರೆ ಸತ್ತೋದೆ ಅಂತ. ಹೀಗಾಗಿ ಮೇಲೆ ಕೆಳಗೆ ತುಂಬಾ ಖುಷಿ ಆಗುತ್ತೆ ಸರ್. ನಮ್ಮ ಕಾಲೇಜ್ SRS PU ಕಾಲೇಜು ಲಾಸ್ಟ್ ಇಯರ್ ಅವ್ರು ಪ್ರಮೋಷನ್ ಮಾಡಬೇಕಿತ್ತು. ಸೊ ಸ್ವಲ್ಪ ಏನೋ ಅವರು ಸ್ವಲ್ಪ ಬಿಸಿ ಇದ್ದಿದ್ರಿಂದ ಆಗಿರಲಿಲ್ಲ. ಸೊ ಕೊನೆಗೂ ಇವತ್ತು ನಮ್ಮ ಮೆಡಿಕಾಮ್ಗೆ ಕರೆಸಿದ್ರ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಒನ್ಸ್ ಅಗೇನ್ ಶುರು ಮಾಡೋಣ. ಏನಿದು ಮೆಡಿಕಾಮ್ ಸರ್? ಸಿಂಪಲ್, ಮೆಡಿಕಾಮ್ ಏನೂ ಇಲ್ಲ. ಇವತ್ತು ನಿಮಗೆ ಗೊತ್ತು, ಈಗ ತಾನೇ ನಾನು ಬರೋ ಕಾರಲ್ಲಿ ಬರ್ತಿರೋ ನೋಡ್ತಿದ್ದೆ, ನೀಟ್ ಪ್ರೊಟೆಸ್ಟ್ ಎಲ್ಲ ಕಡೆ ಆಗ್ತಿದೆ. ಇವನ್ ಡೆಲ್ಲಿ ಎದುರುಗಡೆ, ಪಾರ್ಲಿಮೆಂಟ್ ಎದುರುಗಡೆನೂ ಆಗ್ತಾ ಇದೆ. ನಿಮ್ಗೆ ಗೊತ್ತು, ನೀಟ್ ಪೇಪರ್ ಲೀಕ್ ಆಗಿದೆ, ಪ್ರತಿಯೊಂದು ನಿಜ. ಈ ಪೇಪರ್ ಲೀಕ್ ಮಧ್ಯದಲ್ಲಿ ನಿಮ್ಗೂ ಗೊತ್ತು, May 3 ಎಕ್ಸಾಮ್ ಆಯ್ತು, ಪೇಪರ್ ಲೀಕ್ ಆಯ್ತು ಅಂತ ಮತ್ತೆ 11ರಿಂದ 12 ಜನ ಸೂಸೈಡ್ ಮಾಡ್ಕೊಂಡ್ರು. ಮತ್ತೆ ಪೇಪರ್ ಲೀಕ್ ಆಯ್ತು, ಎಕ್ಸಾಮ್ ಮಾಡಿದ್ರು. ಎಕ್ಸಾಮ್ ಅಲ್ಲಿ ತುಂಬಾ ಟಫೆಸ್ಟ್ ಪೇಪರ್ ಹೇಳ್ಬೇಕಂದ್ರೆ ಒನ್ ಆಫ್ ದ ಟಫೆಸ್ಟ್ ನೀಟ್ ಪೇಪರ್ NTA ಕಡೆಯಿಂದ. NTA ಇನ್ ದ ಸೆನ್ಸ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಅವರೇ ಗುಜರಾತ್ ಬೇಸ್ಡ್ ಅದು. ಅವರು ನೀಟ್ ಎಕ್ಸಾಮ್ನ ಕಂಡಕ್ಟ್ ಮಾಡೋದು. ಇಷ್ಟು ಟಫ್ ಆಗಿ ಯಾವತ್ತೂ ಮಾಡಿರಲಿಲ್ಲ ಸರ್, ಸೀರಿಯಸ್ಲಿ ಹೇಳ್ಬೇಕಂದ್ರೆ ಅಷ್ಟು ಟಫ್ ಆಗಿತ್ತು ಪೇಪರು. ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ತುಂಬಾ ಟಫ್ ಇತ್ತು. ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಕಟ್ ಆಫ್ ಒಂದು 100, 110 ಈ ರೇಂಜಲ್ಲಿ ಇರುತ್ತೆ ಅಂತ ನಾವು ಅನ್ಕೊಂಡಿದ್ದು. 12 ಗಂಟೆ ನೈಟ್ ರಿಸಲ್ಟ್ ಬಿಟ್ರು. ಬೆಳಗಿನ ಜಾವ ನೋಡಿದ್ರೆ ಎಲ್ಲರಿಗೂ ಶಾಕ್. ಇನ್ನೂ ಆ ಶಾಕಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕಟ್ ಆಫ್ ಇಟ್ಟಿದ್ದಾರೆ. ಹೋದ ವರ್ಷ ಜನರಲ್ ಮೆರಿಟ್ಗೆ ಕಟ್ ಆಫ್ ಪೇಪರ್ ಒಂದು ಮಾಡ್ರೇಟ್ ಆಗಿದ್ದು, ಅವ್ರ ಪೇಪರ್ ಅರೌಂಡ್ 130 ಇತ್ತು ಕಟ್ ಆಫ್. ಸೊ ಈ ವರ್ಷ ಇಂಡಿಯಾದಲ್ಲಿ ಈ ವರ್ಷ 213 ಕಟ್ ಆಫ್ ಜನರಲ್ ಮೆರಿಟ್ಗೆ. ಹೋದ ವರ್ಷ SC ST OBCಗೆ 113 ಇತ್ತು ಕಟ್ ಆಫ್. ಈ ವರ್ಷ 177. ಈ ಕಟ್ ಆಫ್ ಅಂದ್ರೆ ಏನೂ ಇಲ್ಲ ಸರ್. ನೀಟ್ ಅನ್ನೋದು ನಿಮ್ಗೆ ಸಿಂಪಲ್ ಆಗಿ ಬೇಸಿಕ್ ಇಂದಾನು ಹೇಳ್ತಾ ಹೋಗ್ತೀನಿ. ನೀಟ್ ಅನ್ನೋದು ಒಂದು ಎಕ್ಸಾಮ್, ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್. ನಾನು ಭಾರತದಲ್ಲಿ ಡಾಕ್ಟರ್ ಆಗ್ಬೇಕಂದ್ರೆ ಈ ಎಕ್ಸಾಮು ಮ್ಯಾಂಡೇಟ್ರಿ. ನಾನು ಈ ಎಕ್ಸಾಮ್ನ ಬರೀಲೇಬೇಕು. ಈ ಎಕ್ಸಾಮ್ ಬರೀದೆ ನಾನು ಭಾರತದಲ್ಲಿ ಡಾಕ್ಟರ್ ಆಗಕ್ಕೆ ಚಾನ್ಸೇ ಇಲ್ಲ. ಇಂಜಿನಿಯರಿಂಗಿಗೆ CET ಇದ್ದಂಗೆ. ಎಕ್ಸಾಕ್ಟ್ಲಿ, ಇಂಜಿನಿಯರಿಂಗ್ಗೆ CET ಹೆಂಗೋ, ಇಂಜಿನಿಯರಿಂಗಾದ್ರೂ ನಿಮ್ಗೆ CET ಇಲ್ಲ ಅಂದ್ರೆ ಜೊತೆಗೆ ಕಾಮೆಡ್ಕೆ ಇದೆ, ಅದನ್ನಾದ್ರೂ ಬರೆದು ನಾವು ಹೆಂಗೋ ಹೋಗ್ಬೋದು. ಬಟ್ ಇಲ್ಲಿ ನಿಮ್ಗೆ ಹಂಗಿಲ್ಲ, ಒಂದೇ ಆಪ್ಷನ್. ಜೊತೆಗೆ ಇಂಜಿನಿಯರಿಂಗ್ ಅಲ್ಲಿ ನಿಮಗೆ ಡೀಮ್ಡ್ ಯೂನಿವರ್ಸಿಟೀಸ್ದು ಅವ್ರದ್ದೇ ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆ, ಕೆಲವೊಂದು ಡೀಮ್ಡ್ ಯೂನಿವರ್ಸಿಟೀಸ್ದು. ಬಟ್ ಇಲ್ಲಿ ಅದು ಆಪ್ಷನ್ನೇ ಇಲ್ಲ ನಿಮ್ಗೆ. ಒಂದೇ ಆಪ್ಷನ್ ನೀಟ್. ವಿತೌಟ್ ನೀಟ್ ನೀವೇನು ಕೂಡ ಮಾಡಕ್ಕಾಗಲ್ಲ. ನೀಟ್ ಹೆಂಗೆ ಅಂದ್ರೆ ಡಾಕ್ಟರ್ ಆಗ್ಬೇಕಾ, ಫಸ್ಟ್ ಬಾಯಲ್ಲಿ ಬರೋದೇ ನೀಟ್. ವಿತೌಟ್ ನೀಟ್ ನೀವು ಡಾಕ್ಟರ್ ಆಗಕ್ಕೆ
ಚಾನ್ಸೇ ಇಲ್ಲ ನಮ್ಮ ಭಾರತದಲ್ಲಿ. ನೀಟಾಗಿ ಎಕ್ಸಾಮ್ ಬರೆದ್ರೆ ಮಾತ್ರ ಡಾಕ್ಟರ್. ಎಕ್ಸಾಕ್ಟ್ಲಿ. ಅದು ನೀಟ್ ಅನ್ನೋದು 720 ಮಾರ್ಕ್ಸ್ಗೆ ಇರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೇಜರ್ ಆಗಿರುತ್ತೆ. ಬಯಾಲಜಿ ಮತ್ತೆ ಲೈಕ್ ಝೋಲಜಿ, ಲೈಕ್ ಬಾಟ್ನಿ ಅಂತ ಇರುತ್ತೆ. ಅದೆರಡೂ ಸೇರಿಸಿದ್ರಿ, ಎಲ್ಲವೂ ಸೇರಿಸಿದ್ರೆ ಅರೌಂಡ್ 720 ಮಾರ್ಕ್ಸ್ಗೆ ಇರುತ್ತೆ. ಈ 720 ಮಾರ್ಕ್ಸ್ ಅಲ್ಲಿ ನಿಮಗೆ 3 ತರ ಕಾಲೇಜಸ್ ಬರುತ್ತೆ. ಒಂದು ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ನೆಕ್ಸ್ಟ್ ಬರೋದೇ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜು, ಕೊನೆಯದು ಮ್ಯಾನೇಜ್ಮೆಂಟ್ ಸೀಟ್. ಓಕೆ. ಈ ಫಸ್ಟ್ ಒನ್ ಹೇಳಿದ್ನಲ್ಲ, ಗೌರ್ಮೆಂಟ್ ಸೀಟ್ ಇನ್ ಲೈಕ್ ಗೌರ್ಮೆಂಟ್ ಕಾಲೇಜ್, ಇದನ್ನ ತಗೋಬೇಕು ಅನ್ನೋದು ಲಕ್ಷಾಂತರ ತಂದೆ ತಾಯಿ ಹಾಗೂ ಮಕ್ಕಳ ಕನಸು. ಈಗ ಇಂಡಿಯಾದಲ್ಲಿ ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜು ಅಂತ ಎಷ್ಟು ಸೀಟ್ ಇರ್ಬೋದು ಸರ್? ಭಾರತದಲ್ಲಿ ಅರೌಂಡ್ 1,20,000 to 1,30,000 ಸೀಟ್ಸ್ ಇದೆ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಅಂತ ತಗೊಂಡ್ರೆ ನಿಮ್ಗೆ ಅರೌಂಡ್ 14,000 ಸೀಟ್ಸ್ ನಮ್ಮ ಕರ್ನಾಟಕದಲ್ಲಿ. ಈಗ ನಾನು ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂತ ಹೋದ್ರೆ, ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜ್ ಸ್ಕೋರ್ ಮಾಡಕ್ಕೆ ಇಫ್ ಇನ್ ಕೇಸ್ ನೀವು ಜನರಲ್ ಮೆರಿಟ್ಗೆ ಬರ್ತೀರಾ ಅಂದ್ರೆ ನಿಮ್ಮ ಕಟ್ ಆಫ್ 720ಗೆ ಈ ವರ್ಷ ಅರೌಂಡ್ ಲೈಕ್ ಮೋರ್ ದೆನ್ 500 ನೀವು ಸ್ಕೋರ್ ಮಾಡಲೇಬೇಕು. 480 to 500 ಮೇಲೆ ಸ್ಕೋರ್ ಮಾಡಿದ್ರೆ ಮಾತ್ರ ನಿಮಗೆ ಫ್ರೀ MBBS ಸೀಟ್. ಈ ಫ್ರೀ MBBS ಸೀಟ್ ಅನ್ನೋದು ನಿಮಗೆ ಯಾವುದೇ ತರದ್ದು ಲೈಕ್ ದುಡ್ಡು ಏನು ಲೈಕ್ ಫೀಸ್ ಪೇ ಮಾಡೋ ಅವಶ್ಯಕತೆ ಅಲ್ಲ. ಜಸ್ಟ್ ಹಾಸ್ಟೆಲ್ ಅಂತ ಏನ್ ಬರುತ್ತೆ, ಲೈಕ್ ಇನ್ ಕೇಸ್ ನೀವು ಬೇರೆ ಊರಲ್ಲಿ ನಿಮ್ಗೆ ಸೀಟ್ ಸಿಕ್ತು, ಯಾವುದೋ ಮೆಡಿಕಲ್ ಕಾಲೇಜ್, ಮಂಡ್ಯ ಮೆಡಿಕಲ್ ಕಾಲೇಜ್ ಎಲ್ಲೂ ಸಿಕ್ತು ಅಂದ್ರೆ ನೀವು ಅಲ್ಲಿ ಫೀಸ್ ಪೇ ಮಾಡಬೇಕಾಗುತ್ತೆ. ಬಟ್ ಇದನ್ನ ಸ್ಕೋರ್ ಮಾಡೋದು ಏನಿರುತ್ತೆ ಟಫೆಸ್ಟ್ ಸರ್. ಥಿಂಕ್ ಮಾಡಿ, ಎಷ್ಟು ಜನ ಬರಿಬೋದು ಅನ್ಕೊಂತೀರಾ ನೀಟ್ ಎಕ್ಸಾಮ್ ನಿಮ್ ಪ್ರಕಾರ? ಎನಿ ಎಕ್ಸ್ಪೆಕ್ಟೇಷನ್ಸ್, ಗೆಸ್ ಎಷ್ಟು ಜನ ಬರಿಬೋದು? 7-8 ಲಕ್ಷ ಜನ ಬರಿಬೋದು ಇಂಡಿಯಾದಲ್ಲಿ. ಎಷ್ಟು? 7-8 ಲಕ್ಷ ಸರ್. ಹೋದ ವರ್ಷ ಬರ್ದಿರೋ ಸಂಖ್ಯೆ 25 ಲಕ್ಷ ಜನ. ಈ ವರ್ಷ ಬರ್ದಿರೋ ಸಂಖ್ಯೆ 22,70,000, ಅರೌಂಡ್ 23 ಲಕ್ಷ ಜನ ಬರ್ದಿದ್ದಾರೆ. ಸೀಟ್ಗೆ 1,30,000 ಸೀಟ್ಸ್. ಅದು ಫ್ರೀ ಸೀಟ್ಸ್ ನೀವು ಹೇಳ್ತಾರೆ? ಫ್ರೀ ಸೀಟ್ಸ್ ಸರ್. ಅದ್ರಲ್ಲೂ ಒಂದು ಗೊತ್ತಿರಲಿ, 1,30,000ದಲ್ಲಿ 60,000 ಗೌರ್ಮೆಂಟ್ ಸೀಟ್ಗೆ ಹೋಗುತ್ತೆ, 60,000 ಪ್ರೈವೇಟ್ ಇದಕ್ಕೆ ಹೋಗುತ್ತೆ. ಸೊ ಅಂದ್ರೆ ನಿಮ್ಗೆ ಅಲ್ಲಿ ಇರೋದೇ 60,000 ಫ್ರೀ MBBS ಸೀಟ್ಸ್. ಈ ಫ್ರೀ MBBS ಸೀಟ್ 60,000 ಸೀಟ್ಸ್ಗೆ ಬರ್ದಿರೋ ಸಂಖ್ಯೆ ಎಷ್ಟು? 23 ಲಕ್ಷ ಜನ ಬರ್ದಿದ್ದಾರೆ. ಅದ್ರಲ್ಲೂ ಈ ವರ್ಷ ಕಟ್ ಆಫ್ ಹೆವಿ ಇಟ್ಬಿಟ್ರು. ಅಂದ್ರೆ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಮಟ್ಟಿಗೆ ಕಟ್ ಆಫ್ ಇರುತ್ತೆ ಅಂತ. ಹ್ಯೂಜ್, ಲೈಕ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಮಟ್ಟಿಗೆ ಕಟ್ ಆಫ್ ಇರುತ್ತೆ ಅಂತ. ಬಟ್ ನೀವು ಇಲ್ಲೇನಾಗ್ಬಿಡುತ್ತೆ ಗೊತ್ತಾ ಸರ್, ಆ ಸ್ಕೋರ್ ಮಾಡಿಲ್ಲ ಅಂದಾಗ ನಿಮ್ಗೆ SC ಮತ್ತೆ OBC ಅನ್ನೋ ಕ್ಯಾಟಗರಿ ಬರ್ತಾ ಹೋಗುತ್ತೆ. ಫಸ್ಟ್ ಜನರಲ್ ಮೆರಿಟ್, ನೆಕ್ಸ್ಟ್ OBC. ನಿಮ್ಗೂ ಗೊತ್ತಿರುತ್ತೆ SC ST ಜೊತೆಗೆ ಲೈಕ್ ಫಿಸಿಕಲಿ ಡಿಸೇಬಲ್ಡ್ ಅಂತ ಬರುತ್ತೆ. ಆ ಕ್ಯಾಟಗರಿ ವೈಸ್ ಸೀಟ್ ಸಿಗ್ತಾ ಹೋಗುತ್ತೆ. ಈಗ ಫಸ್ಟ್ ಒನ್ ಬಿಟ್ಬಿಡೋಣ, ಸೆಕೆಂಡ್ ಒನ್ ಬಂತು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಇದು ನಿಮ್ಗೆ ಎಷ್ಟು ಬೀಳುತ್ತೆ ಅಂದ್ರೆ ಅರೌಂಡ್ ಲೈಕ್ ನಿಮ್ಗೆ ಪರ್ ಇಯರ್ ಅರೌಂಡ್ ಲೈಕ್ 1 lakh to 2 lakh ರುಪೀಸ್ ಬೀಳುತ್ತೆ. ಅಲ್ಲ, ರುಪೀಸ್ ಹೇಳ್ತಾರೆ, ದುಡ್ಡು. 1 to 2 ಲಕ್ಷ ಸರ್. ಅದು ಸೀಟ್ಸ್ ಇಷ್ಟೇ ಅಂತಲ್ಲ, 60,000 ಪ್ರೈವೇಟ್ ಸೀಟ್ಸ್ ಅಂತ ಇದಿದೆ. ಅದ್ರಲ್ಲೂ ನಿಮ್ಗೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಸೀಟ್ಸ್ ಇದಕ್ಕಂತ ಇಟ್ಟಿರ್ತಾರೆ. ನಿಮ್ಗೆ ಫೀಸ್ ಅರೌಂಡ್ 1 lakh to 2 lakhs ಬೀಳುತ್ತೆ. ಇನ್ನೊಂದು ಪ್ರೈವೇಟ್ ಸರ್, ನಿಮ್ಗೆ ಇಲ್ಲಿ ಫೀಸ್ ಬಂದ್ಬಿಟ್ಟು 15 ಲಕ್ಷ, 12ರಿಂದ 15 ಲಕ್ಷ ವರ್ಷಕ್ಕೆ 12ರಿಂದ 15 ಲಕ್ಷ ರೂಪಾಯಿ ಬೀಳುತ್ತೆ. ಇದಕ್ಕೆ ನಾನು ಹೇಳಿದ್ನಲ್ಲ, ಇದಕ್ಕೆ ಬಂದ್ಬಿಟ್ಟು ನಿಮ್ಗೆ ಲೈಕ್ ವರ್ಷಕ್ಕೆ 12 to 15 lakhs ಬೀಳುತ್ತೆ. ಕೊನೆಯದು ಬಂದು ಮ್ಯಾನೇಜ್ಮೆಂಟ್ ಸೀಟ್. ಈ ಮ್ಯಾನೇಜ್ಮೆಂಟ್ ಸೀಟ್ ಬೇಕು ಅಂದ್ರೆ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗಿರ್ಬೇಕು. ಮನೇಲಿ ಆಲ್ರೆಡಿ ಒಬ್ರು ಡಾಕ್ಟರ್ ಇರಬೇಕು. ಡಾಕ್ಟರ್ ಇಲ್ಲ ಅಂದ್ರೆ ಓಕೆ, ಯಾಕೆಂದ್ರೆ ಹೌದು ನಿಜ, ಯಾಕಂದ್ರೆ ಅವರು ಅಷ್ಟು ಸಾಲ ಮಾಡಿರ್ತಾರಲ್ಲ, ಆ BPL ಆಗ್ತಿರುತ್ತೆ, ಚೆಕ್ ಮಾಡಕ್ ಒಬ್ರು ಡಾಕ್ಟರ್ ಬೇಕು. ನಿಜ ಸರ್. ಯಾಕೆ ಅಂತ ಹೇಳ್ತೀನಿ ಕೇಳಿ, ಗೆಸ್ ಮಾಡಿ. ಲೈಕ್ ಮ್ಯಾನೇಜ್ಮೆಂಟ್ ಸೀಟ್ಗೆ ಬೇಸಿಕ್ ಇಷ್ಟರಿಂದ ದುಡ್ಡು ಸ್ಟಾರ್ಟ್ ಆಗ್ಬೋದು ಅಂದ್ರೆ ಎಷ್ಟು ನಿಮ್ ಪ್ರಕಾರ? ಪ್ರೈವೇಟ್ ಡಬಲ್ ಇರ್ಬೋದಾ? ಒಂದು 30 ಲಕ್ಷ ಅಂತ ಅನ್ಕೊಳ್ಳಿ ವರ್ಷಕ್ಕೆ. ಅಂದ್ರೆ ಥಿಂಕ್ ಮಾಡಿ, ಎಷ್ಟು ವರ್ಷ MBBS ನಮ್ಮ ಭಾರತದಲ್ಲಿ MBBS ಎಲ್ಲ ಇಂಟರ್ನ್ಶಿಪ್ ಪ್ರಾಕ್ಟೀಸ್ ಎಲ್ಲ ಸೇರಿ 5.5 ವರ್ಷ. ಎಷ್ಟಾಯ್ತು ಫೀಸ್ ಅಲ್ಲಿಗೆ? ಆಯ್ತಲ್ಲ, 5-3-15 1.5 ಹತ್ರ. ಎಕ್ಸಾಕ್ಟ್ಲಿ 1 ಕೋಟಿ, ಅರೌಂಡ್ 1,30,00,000 ವರೆಗೂ ನಿಮ್ಗೆ ಸೀಟ್ಸ್ ಇಲ್ಲಿ ನಮ್ಮ ಲೈಕ್ ಅಂದ್ರೆ ಲೈಕ್ ಅಮೌಂಟ್ ನಾನು ಹೇಳ್ತಾ ಇರೋದು 1 ಕೋಟಿಗೂ ಜಾಸ್ತಿ ಇದೆ. ಸೊ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಬೇಕು ಅಂದ್ರೆ ನೀವು ನಂಬ್ತೀರಾ ಇಲ್ವೋ ಸರ್, ಆ ಮ್ಯಾನೇಜ್ಮೆಂಟ್ ಸೀಟು ಕೂಡ ತುಂಬಾ ಕಷ್ಟ. ಅರ್ಥ ಆಗ್ತಿದೆ? ನೀವು ಅನ್ಬೋದು 1 ಕೋಟಿ ಯಾರು ಹೋಗ್ತಾರೆ ಅಂತ. ಸರ್ ನೀವು ನಂಬಲ್ಲ, ನಮ್ಮ ತುಮಕೂರಲ್ಲಿ ಒಂದು ಕಾಲೇಜ್, ಹೆಸರು ಬೇಡ, ಅಲ್ಲಿ ಆಲ್ಮೋಸ್ಟ್ 1.30 crore ಆಗುತ್ತೆ. ಸೀಟ್ಸ್ ಕಂಪ್ಲೀಟ್ಲಿ ಫಿಲ್ ಆಗಿದೆ, ಮ್ಯಾನೇಜ್ಮೆಂಟ್ ಸೀಟ್ಸ್. ಅಷ್ಟು ಡಿಮ್ಯಾಂಡ್ ಇದೆ ಅಲ್ಲಿಗೆ. ಅಂದ್ರೆ ನಾವ್ ಅನ್ಬೋದು ಅಷ್ಟು ಕೊಟ್ಟು ಯಾರು ಹೋಗ್ತಾರೆ ಅಂದ್ರೆ, ಇವತ್ತು ಡಾಕ್ಟರ್ ಆಗ್ಬೇಕು ಅನ್ನೋದು ಒಂದು ಪೇರೆಂಟ್ಸ್ಗಳು ಫಿಕ್ಸ್ ಆಗಿರ್ತಾರೆ, ಇವತ್ತು ನನ್ನ ಮಗ ಡಾಕ್ಟರ್ ಆಗ್ಲೇಬೇಕು. ಅರ್ಥ ಆಗ್ತಿದೆ? ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಒಂದು ಗುರಿ ಸರ್. ಡಾಕ್ಟರ್ ಆಗ್ಬೇಕು ಅನ್ನೋದು ಅಷ್ಟು ಈಸಿ ಅಲ್ವೇ ಅಲ್ಲ, ಒಂದು ಗೊತ್ತಿರ್ಲಿ. ಯಾಕಂದ್ರೆ ನಾನು ಹೇಳೋದು ಪೇರೆಂಟ್ಸ್ಗೂ ಅಷ್ಟೇ, ಮಕ್ಳಿಗೂ ನಿಮ್ಗೂ. ನೀವು ಹೇಳಿದ್ರಿ ಸರ್ ನಾನು ಡಾಕ್ಟರ್ ಆಗ್ಬೇಕಂದ್ರೆ ಏನು ಅಂತ ಪ್ರಶ್ನೆ ಮಾಡ್ತಿದ್ರ. ಸರ್ ಡಾಕ್ಟರ್ ಆಗ್ಬೇಕಂತ ನಿಮ್ಮ ಮನಸ್ಸಲ್ಲಿ ಬಂತು ಅಂದ್ರೆ ಯಾರ್ದೋ ಕಡೆಯಿಂದ ಇನ್ಫ್ಲುಯೆನ್ಸ್ ಆಗಕ್ಕೆ ಹೋಗ್ಬೇಡಿ. ನಿಮ್ಮಲ್ಲಿ ಒಂದು ಪ್ಯಾಷನ್ ಇರ್ಬೇಕು. ನೀವು ಬರೀ ದುಡ್ಡು ನೋಡ್ತಾ ಹೋಗ್ತೀರಾ, ಓಕೆ ಫೈನ್, 1-1.5 ಕೋಟಿ ಹೆಂಗೋ ಜಮೀನೋ ಮನೇನೋ ಅಡ ಇಟ್ಬಿಟ್ಟು ಹೆಂಗೋ ಪ್ಲೆಜ್ ಮಾಡಿ ಅವ್ರು ಪೇ ಮಾಡ್ತಾರೆ, ದಟ್ ಸೆಕೆಂಡ್ರಿ. ಬಟ್ ಈ ಡಾಕ್ಟರ್ ಆಗೋ ಒಂದು ಡ್ಯೂರೇಷನ್ ಇದೆಯಲ್ಲ, ತುಂಬಾನೇ ಒಂದು ಲಾಂಗ್ ಡ್ಯೂರೇಷನ್ ಅಂತ ಹೇಳ್ಬೋದು.
ಯಾಕೆ ಅಂದ್ರೆ MBBS ಎಷ್ಟು ವರ್ಷ? 5.5 ವರ್ಷ. ಬರೀ MBBS ಮಾಡಿದ್ರೆ ನಿಮ್ಗೂ ಗೊತ್ತು MD ಇವತ್ತು ಅಷ್ಟಿಲ್ಲ. MD ಯು ಹ್ಯಾವ್ ಟು ಡು 3 ವರ್ಷ. 5.5 ಪ್ಲಸ್ 3 ಇಯರ್ಸ್ 8.5 ಆಯ್ತು. ಆಯ್ತು. ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಅದೊಂದು 2 ವರ್ಷ, 10.5 ವರ್ಷ ಆಯ್ತು. ಅದು ನಾನು ಹೇಳ್ತಾ ಇರೋದು 10.5 ವರ್ಷ ಎಲ್ಲ ಫಸ್ಟ್ ಅಟೆಂಪ್ಟ್ ಅಲ್ಲಿ ಬರ್ತಾ ಬಂದ್ರೆ ನಿಮಗೆ ಒಂದು ಗೊತ್ತಿರಲಿ, ಸೆಕೆಂಡ್ PUC ಆಗಿದ ತಕ್ಷಣ ಫಸ್ಟ್ ಅಟೆಂಪ್ಟ್ ಅಲ್ಲೇ ಫ್ರೀ MBBS ಸೀಟ್ ಸಿಗೋದು ಬೆರಳೆಣಿಕೆ ಅಷ್ಟು ಮಾತ್ರ. ಸ್ವಲ್ಪ ಜನ ಲಾಂಗ್ ಟರ್ಮ್ ಹೋಗ್ತಾರೆ, 1 ವರ್ಷ ನೀಟ್ಗಂತಾನೆ ಲಾಂಗ್ ಟರ್ಮ್, ಅಲ್ಲೊಂದು ವರ್ಷ ಎಗ್ರೋಯ್ತು. ಇಲ್ಲಿ MBBS ಆದ್ಮೇಲೆ ನೀವು ಪ್ರಾಕ್ಟೀಸ್ ಎಲ್ಲ ಮುಗಿಸಿ PG ಎಕ್ಸಾಮ್ ಬರೀತೀರಾ, ನೀಟ್ PG ಅಂತ. MDಗೆ ಟಫೆಸ್ಟ್ ಎಕ್ಸಾಮ್ ಸರ್ ನೀಟ್ PG. ನಾನು ಇವಾಗಲೂ ಹೇಳ್ತೀನಿ ಅಷ್ಟು ಟಫ್ ಇರುತ್ತೆ. ಯಾಕಂದ್ರೆ ಇವತ್ತು ನಮ್ಮ ಸ್ಟೂಡೆಂಟ್ಸು ನೀಟ್ PG ಮಾಡ್ತಾ ಇದ್ದಾರೆ ದಾವಣಗೆರೆ ಲೈಕ್ ಕಾಲೇಜ್ಗಳಲ್ಲಿ. ನೀವು ಬೇಕಾದ್ರೆ ಕೇಳಿ, 2 ವರ್ಷದಿಂದ ಅಟೆಂಪ್ಟ್ ಮಾಡಿದ್ದಾರೆ. ಅಷ್ಟು ಲೈಕ್ ಟಫ್ ಇರುತ್ತೆ ನೀಟ್ PG ಅನ್ನೋದು. 2 ವರ್ಷ ಅಲ್ಲೇ ಎಗ್ರೋಯ್ತು. ಸೊ ನೀವೇ ಥಿಂಕ್ ಮಾಡಿ. ಆಮೇಲೆ ನೀಟ್ PG ಲೈಕ್ MBBS ಆದ್ಮೇಲೆ ರೂರಲ್ ಬಾಂಡ್ ಅಂತ, ಲೈಕ್ ವಿಲೇಜ್ ಸೈಡ್ ಯು ಹ್ಯಾವ್ ಟು ಸರ್ವ್ ಆಸ್ ಎ ಡಾಕ್ಟರ್. ಇದೆಲ್ಲ ಲೆಕ್ಕ ಹಾಕೊಂಡ್ರೆ ಮಿನಿಮಮ್ ಅಂದ್ರು 13 ವರ್ಷ. ಸೊ ನಾನು 18 ವರ್ಷ ಆದ್ಮೇಲೆ MBBS ಬಂದ್ರೆ 18 ಪ್ಲಸ್ ಎಷ್ಟು 30 ವರ್ಷಕ್ಕೆ ನಾನು ಒಬ್ಬ ಡಾಕ್ಟರ್ ಆಗಿ, ಪರಿಪೂರ್ಣ ಡಾಕ್ಟರ್ ಆಗಿ, ಕೈ ತುಂಬಾ ಸಂಬಳ ತಗೊಳ್ಳೋ ಡಾಕ್ಟರ್ ಆಗಿ ಫೀಲ್ಡ್ಗೆ ಇಳಿತೀನಿ. ಸೊ ಇದು ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಗೊತ್ತಿರಲಿ ಅಂತ. ಯಾಕಂದ್ರೆ ನಿಜ, ನಾನು ನನ್ನ ಪೇರೆಂಟ್ಸ್ ಯಾಕಂದ್ರೆ 10 ವರ್ಷ ಎಜುಕೇಶನ್ ಫೀಲ್ಡ್ ಅಲ್ಲಿ ಇದೆ. ನಿಮಗೂ ಗೊತ್ತು, ಮುಂಚೆಯಿಂದ ಎಜುಕೇಶನ್ ಫೀಲ್ಡ್ ನನ್ನ ಕಳೆದ 2-3 ಕಾಲೇಜ್ಗಳಿಗೆ ನೀವೇ ಗೆಸ್ಟ್ ಆಗಿ ಕೂಡ ಬಂದಿದ್ರಿ. ನೀವೇ ನೋಡಿದ್ರೆ ನಮ್ಮ ಕ್ರೌಡ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಸಾಕಷ್ಟು ಕನ್ಸುಗಳನ್ನ ಕಂಡಿರ್ತಾರೆ, ನನ್ನ ಮಗನ್ನ ಡಾಕ್ಟರ್ ಮಾಡ್ಬೇಕಂತ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಡಾಕ್ಟರ್ನ ನಾವು ದೇವರು ಅಂತ ಪೂಜಿಸ್ತೀವಿ. ವೈದ್ಯೋ ನಾರಾಯಣ ಹರಿ. ಎಕ್ಸಾಕ್ಟ್ಲಿ. ಡಾಕ್ಟರ್ ಅಂದ್ರೆ ದೇವರು, ಆ ರೆಸ್ಪೆಕ್ಟ್ಫುಲ್ ಜಾಬ್. ಸೊ ನೀವು ನಂಬಲ್ಲ, ಇಂಜಿನಿಯರಿಂಗ್ಗೆ ಬೇಕಾದ್ರೆ ಅವ್ರಿಗೆ ಫ್ರೀ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರುತ್ತೆ CETಲಿ, ಟಾಪ್ ಮೋಸ್ಟ್ ಕಾಲೇಜಲ್ಲಿ. ಹೋಗಲ್ಲ, ಬೇಕಾದ್ರೆ ಇಲ್ಲ 50 ಲಕ್ಷ 60 ಲಕ್ಷ ಕೊಟ್ಟು ಪ್ರೈವೇಟ್ ಪೇಮೆಂಟ್ ಸೀಟ್ಗಾದ್ರೂ ಹೋಗ್ತಾರೆ, ಬಿಟ್ರೆ ಫ್ರೀ ಸಿಕ್ಕಿದ್ರು ಹೋಗಲ್ಲ ಕೆಲವೊಂದು ಪೇರೆಂಟ್ಸ್. ನಾನು ನೋಡಿದ್ದೀನಿ. ಅವ್ರಿಗೆ ಡಾಕ್ಟರ್ ಆಗ್ಬೇಕು ಅನ್ನೋದು ಒಂದು ಟಾಪ್ ಮೋಸ್ಟ್ ಗೋಲ್ ಅವ್ರ ಲೈಫಲ್ಲಿ. ಫ್ಯಾಮಿಲಿ ಅಥವಾ ಅವ್ರ ಬ್ಲಡ್ ಲೈನ್ ಅಲ್ಲಿ ಇವ್ನು ಡಾಕ್ಟರ್. ಇವತ್ತು ಪೇರೆಂಟ್ಸ್ ಬರ್ತಿರ್ತಾರಲ್ಲ, ಸರ್ ನಮ್ಮ ಬ್ಲಡ್ ಲೈನ್ ಅಲ್ಲಿ ಒಂದು ಮೊದಲನೇ ಡಾಕ್ಟರ್ ಅಂದ್ರೆ ಅವ್ರಿಗೊಂದು ಪ್ರೌಡ್ ಫೀಲಿಂಗ್. ಆ ಏಪ್ರೋನ್ ಕೋಟ್ ಹಾಕೊಂಡು ಲೈಕ್ ಸ್ಟೆಥೋಸ್ಕೋಪ್ ಹಾಕೊಂಡಾಗ ಅವ್ರಿಗೇನೋ ಒಂದು ಓಕೆ ನನ್ನ ಮಗ ಡಾಕ್ಟರ್ ಆಗಿದ್ದಾನೆ ಅಂತ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಇದು ನಮ್ಮ ಭಾರತದ ವ್ಯವಸ್ಥೆ. ನಿಮಗೆ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಫ್ರೀ ಮೆಡಿಕಲ್ ಸೀಟ್ ಸಿಗ್ಬೇಕಂದ್ರೆ ಇವತ್ತು ಹೇಳ್ತೀನಿ ತಪಸ್ಸು. ನೀವು ಒಂದು PUCಗೆ ಸೇರುವಾಗ, PUC ಗೊತ್ತಿರಲಿ 10th ಆದ್ಮೇಲೆ PU ಸೇರುವಾಗ PCMB ಬಯಾಲಜಿ ಮ್ಯಾಂಡೇಟರಿ ಆಗಿ ಇರಬೇಕು. PCMC ತಗೊಂಡ್ರೆ ಆಗಲ್ಲ. ಬಯಾಲಜಿ ಮಸ್ಟ್ ಅಂಡ್ ಶುಡ್. 2 ವರ್ಷ ನೀವು ಒಂದು ತಪಸ್ಸು, ದಿನಕ್ಕೆ ಎಷ್ಟು ಅವರ್ ಓದಿದ್ರು ಸಾಕಾಗಲ್ಲ. ನಿಮಗೆ ಸೆಕೆಂಡ್ ಇಯರ್ ಆಗಿದ ತಕ್ಷಣ ಓಕೆ ಫ್ರೀ ಮೆಡಿಕಲ್ ಸೀಟ್ ಸಿಕ್ತು, ವೆಲ್ ಅಂಡ್ ಗುಡ್ ಎನಫ್, ದೊಡ್ಡ ಮಟ್ಟದ ಅಚೀವ್ಮೆಂಟ್. ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಗುರಿ ಬಿಡೋ ಅವಶ್ಯಕತೆ ಇಲ್ಲ, ಮತ್ತೊಂದು ವರ್ಷ ಲಾಂಗ್ ಟರ್ಮ್ ಹೋಗಿ. ಯಾಕೆ ಹೇಳ್ತೀನಿ ಅಂದ್ರೆ 23 ಲಕ್ಷ ಜನ ಏನ್ ಎಕ್ಸಾಮ್ ಬರೀತಾರೆ ಅದ್ರಲ್ಲಿ ಅರ್ಧಕ್ಕರ್ಧಷ್ಟು ಜನ ಲಾಂಗ್ ಟರ್ಮ್ ನೀಟ್ ಬಂದಿರ್ತಾರೆ. ಅಂದ್ರೆ ನಿಮಗೆ ಸೆಕೆಂಡ್ PUC ಆಗಿದ ತಕ್ಷಣ ನೀಟ್ ಬರೆಯೋದಕ್ಕೂ ಲಾಂಗ್ ಟರ್ಮ್ ಆದ್ಮೇಲೆ ನೀಟ್ ಬರೆಯೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಸೆಕೆಂಡ್ PUC ಆದ್ಮೇಲೆ ನೀಟ್ ಬರೆಯೋಕೆ ಏನಾಗುತ್ತೆ, ನೀವು NCERT PUC ಬೋರ್ಡ್ ಎಕ್ಸಾಮ್ಗೂ ಪ್ರಿಪೇರ್ ಆಗಬೇಕು, ಒಂದ್ ಕಡೆ CETಗೂ ಪ್ರಿಪೇರ್ ಆಗಬೇಕು, ನೀಟ್ಗೂ ಪ್ರಿಪೇರ್ ಆಗಬೇಕು. ಅದ್ರಲ್ಲಿ ಕೆಲವೊಬ್ರು ಸ್ಟೂಡೆಂಟ್ಸು ಲೈಕ್ JEE ಮೇನ್ಸ್ಗೂ ಪ್ರಿಪೇರ್ ಆಗ್ತಾ ಇರ್ತಾರೆ. ಇಷ್ಟೆಲ್ಲ ಎಕ್ಸಾಮ್ಸ್ ಪ್ರಿಪೇರ್ ಆಗ್ಬೇಕಂದ್ರೆ ಕಷ್ಟ. ಸೆಕೆಂಡ್ PUC ಆದ್ಮೇಲೆ 1 ವರ್ಷ ಲಾಂಗ್ ಟರ್ಮ್ ಹೋಗೋಕೆ ಏನಾಗುತ್ತೆ, ನೀವು 10 ತಿಂಗಳು ಪೂರ್ತಿ 10 ರಿಂದ 11 ತಿಂಗಳು ನೀಟ್ಗಂತಾನೆ ಪ್ರಿಪೇರ್ ಆಗ್ತಿರ್ತೀರ. ಬೇರೆ ನೀವು ಯಾವುದಕ್ಕೂ ಫೋಕಸ್ ಮಾಡ್ತಿರಲ್ಲ. ಆಗ ನಿಮ್ಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಹೇಳೋದು ಪೇರೆಂಟ್ಸ್ಗಾಗಿರ್ಬೋದು, ಸ್ಟೂಡೆಂಟ್ಸ್ಗಾಗ್ಬೋದು, ಈ ನೀಟ್ ಲಾಂಗ್ ಟರ್ಮ್ಗೆ ದಯವಿಟ್ಟು ಲೈಕ್ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದಾಗ ಜಾಯ್ನ್ ಆಗಿ. ಅದು ಕೂಡ ಅಕಸ್ಮಾತ್ ನಿಮ್ಮ ಮಾರ್ಕ್ಸ್ ಒಂದು 50 ಅಥವಾ 100 150 ಮಾರ್ಕ್ಸ್ ಇಂದ ಫ್ರೀ ಮೆಡಿಕಲ್ ಸೀಟ್ಸ್ ಕೈ ತಪ್ಪು ಹೋಗಿದೆ ಅಂದಾಗ ನೀವು ಲಾಂಗ್ ಟರ್ಮ್ ನೀಟ್ ಹೋಗೋದ್ರಲ್ಲಿ ಒಂದು ಅರ್ಥ ಇದೆ. 720ಗೆ ನನ್ನ ಮಗ 95 ಸ್ಕೋರ್ ಮಾಡ್ದ, 100 ಸ್ಕೋರ್ ಮಾಡ್ದ, 85 ಸ್ಕೋರ್ ಮಾಡ್ದ ಅಂದಾಗ ಲಾಂಗ್ ಟರ್ಮ್ ನೀಟ್ ಹೋಗೋದು ಕಷ್ಟ ಆಗುತ್ತೆ. ಥಿಂಕ್ ಮಾಡಿ, 720ಗೆ ನೀವು ಫ್ರೀ ಮೆಡಿಕಲ್ ಸೀಟ್ಸ್ ಬೇಕಂದ್ರೆ ನಾನು ಹೇಳಿದೆ ಮೋರ್ ದೆನ್ 500 ತೆಗಿಬೇಕು. ಫಸ್ಟ್ ಅಟೆಂಪ್ಟ್ ಅಲ್ಲಿ 90-80 ಸ್ಕೋರ್ ಮಾಡ್ಬಿಟ್ಟು ಮತ್ತೊಂದ್ಸಲಿ ನಾನು ಲಾಂಗ್ ಟರ್ಮ್ ನೀಟ್ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಸೊ ಇದು ನಮ್ಮ ಭಾರತದಲ್ಲಿ ಈ ವ್ಯವಸ್ಥೆ. ನೀಟ್ ಅಂಡ್ ಮೆಡಿಕಾಮ್ ಕನೆಕ್ಟೆಡ್ ನಿಮ್ ಸಂಸ್ಥೆ ಏನ್ ಮಾಡುತ್ತೆ ಈ ನೀಟ್ ಸ್ಕೋರ್ನ ಆಧಾರದ ಮೇಲೆ? ಸರ್ ನಮ್ಮ ಸಂಸ್ಥೆ ಹುಟ್ಟಿದ ರೀಸನ್ ಸಿಂಪಲ್, ಫಸ್ಟ್ ಹೇಳ್ತೀನಿ. ನಿಮ್ಗೆ ಗೊತ್ತು ನಮ್ದೇ PU ಕಾಲೇಜ್ ಇದೆ. ಕಳೆದ ಒಂದು 10 ವರ್ಷದಿಂದ PU ಕಾಲೇಜ್ ಇದ್ರಲ್ಲಿ ನಾವು ಲೈಕ್ ವರ್ಕ್ ಮಾಡ್ತಾ ಬರ್ತಾ ಇದೀವಿ. ಸೆಕೆಂಡ್ PUC ನಂತರ ಏನು ನೀಟ್ ಎಕ್ಸಾಮ್ ಬರೆದು ಲೈಕ್ MBBS ಸೀಟ್ಗೆ ಹೋಗ್ತಾರೆ, ಸಾಕಷ್ಟು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಈ MBBS ಮೆಡಿಕಲ್ ಸೀಟ್ ಸಿಗದೆ ಇರೋ ಕಾರಣ ಬೇರೆ ಬೇರೆ ಕನ್ಸಲ್ಟೆನ್ಸಿ ಏಜೆನ್ಸಿ ಮುಖಾಂತರ ಫಾರಿನ್ಗಳಿಗೆ ಹೋಗ್ತಾ ಇದ್ರು, ಐ ಮೀನ್ ಅಬ್ರಾಡ್ಗೆ. ಸೊ ನಾನು ನೋಡಿದ್ದೇನೆಂದ್ರೆ ನಮ್ಮ ಸ್ಟೂಡೆಂಟ್ಸ್ ಬರ್ತಾ ಇದ್ರು. ನಾನು ಲೈಕ್ PUC ಆದ್ಮೇಲೆ ಎಲ್ಲ ಸ್ಟೂಡೆಂಟ್ಸ್ ಅದೇ ಮಾತಾಡ್ತಿದ್ದೆ, ಏನೇನು ಮಾಡ್ತಾ ಇದ್ದೀರಾ ಫ್ಯೂಚರ್, ಇಂಜಿನಿಯರಿಂಗ್ ಅಥವಾ ಲೈಕ್ ಏವಿಯೇಷನ್, ಏನು BCom ಇದೆಲ್ಲ ನೋಡಿದಾಗ ತುಂಬಾ ಜನ ಲೈಕ್ ನನಗೆ ಗೊತ್ತಿರೋ ನನ್ನ ಸ್ಟೂಡೆಂಟ್ಸ್ ಅಬ್ರಾಡ್ಗೆ ಹೋಗ್ತಾ ಇದ್ರು. ಅಲ್ಲಿ ನನ್ಗನ್ಸಿದ್ದು ನಮ್ಮ ಪೇರೆಂಟ್ಸ್ ನಮ್ಮ ಸ್ಟೂಡೆಂಟ್ಸ್ 2 ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿ ಈಗ ಇನ್ನೊಬ್ರು ಮುಖಾಂತರ ಲೈಕ್ ಅಬ್ರಾಡ್ಗೆ ಹೋಗ್ತಿದ್ದಾರೆ ಅಂದಾಗ ಯಾಕೆ ನಾನೇ ಶುರು ಮಾಡಬಾರ್ದು.
ಅಂತ ಲೈಕ್ ಶುರು ಮಾಡಿದ ಸಂಸ್ಥೆನೆ ಮೆಡಿಕಾಮು. ಕಾಲಕ್ರಮೇಣ ಹೋಗ್ತಾ ಏನಾಯ್ತು, ನನ್ನ ಸ್ಟೂಡೆಂಟ್ಸ್ ಲೈಕ್ ಅಬ್ರಾಡ್ಗೆ ಹೋಗ್ತಾ ಆ ಸ್ಟೂಡೆಂಟ್ಸ್ಗಳು ನಾವು ಅವ್ರನ್ನ ಕೇರ್ ಮಾಡ್ತಾ ಇದ್ದಿದ್ ರೀತಿ ನೋಡಿ ಅವ್ರಿಗೆ ತುಂಬಾನೇ ಖುಷಿ ಆಯ್ತು. ಪೇರೆಂಟ್ಸ್ಗಾಗ್ಲಿ ಲೈಕ್ ಸ್ಟೂಡೆಂಟ್ಸ್ಗಾಗ್ಲಿ. ಸಂಜಯ್ ಸರ್ ಆಗಿರ್ಬೋದು, ನಮ್ಮ ಪ್ರಜ್ವಲ್ ಸರ್ ಆಗಿರ್ಬೋದು, ಲೈಕ್ ರಾಜಶೇಖರ್ ಸರ್, ರಾಹುಲ್ ಸರ್, ನಾವೆಲ್ಲ ಕೇರ್ ಮಾಡ್ತಾ ಇದ್ದಿದ್ ನೋಡಿ ಅವರ ರಿಲೇಟಿವ್ಸ್ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಒಂದ್ ವರ್ಷ ಆದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಗನ ನೀವು ನನ್ನ ಕಡೆಯಿಂದ ಅಬ್ರಾಡ್ ಕಳಿಸ್ತೀರಾ, ಒಂದ್ ವರ್ಷ ನಾನು ತುಂಬಾ ಚೆನ್ನಾಗಿ ನಿಮ್ಮನ್ನ ಕೇರ್ ಮಾಡ್ತೀನಿ, ನೀವು ಖುಷಿಯಾಗಿ ಹೋಗ್ತೀರಾ, ರಾಯ್ಕರ್ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಿದ್ದಾನೆ. ಮತ್ತೊಬ್ಬ ನಿಮ್ಮ ರಿಲೇಟಿವ್ ಅವ್ರ ಮಗ ಒಬ್ಬ ಲೈಕ್ MBBS ಈ ವರ್ಷ ಲೈಕ್ ಫ್ರೀ ಸೀಟ್ ಸಿಕ್ಕಿರಲ್ಲ, ಅಬ್ರಾಡ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಾನೆ. ನಿಮ್ಮನ್ನ ವಿಚಾರಿಸ್ತಾನೆ, ನೀವು ಯಾರ ಹೆಸರು ಹೇಳ್ತೀರಾ? ಅಫ್ಕೋರ್ಸ್ ಸಂಜಯ್ ರಾಯ್ಕರ್ ಕಡೆಯಿಂದ ಕಳಿಸಪ್ಪ, ನಾನು ಕಳಿಸಿದ್ದೆ, ತುಂಬಾ ಚೆನ್ನಾಗಿ ಕೇರ್ ಮಾಡಿ, ನೀವು ಕಳಿಸ್ತೀರಾ. ಹೋಗ್ತಾ ಹಿಂಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಮೆಡಿಕಾಮ್ ಬೆಳೆದಿದೆ. ಹಿಂಗೆ ಅಂದರೆ ನೀವು ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಆದಮೇಲೆ ಇಲ್ಲಿ ಸಿಕ್ಕಿಲ್ಲ ಸೀಟು ಅಂತಂದರೆ, ಈಗ ವಿದೇಶದಲ್ಲೆಲ್ಲ ಓದಬೇಕು ಅಂತಂದರೆ ವಾಟ್ ಇಸ್ ದ ಪ್ರೋಸೆಸ್, ಹೌ ಇಟ್ ಗೋಸ್ ಆನ್? ಸರ್ ಸಿಂಪಲ್, ಇಲ್ಲಿ ಪ್ರೋಸೆಸ್ ನಿಮಗೆ ಫಸ್ಟ್ ಪ್ರೋಸೆಸ್ ಹೇಳ್ತೀನಿ. ಲೈಕ್ ತುಂಬ ಲೈಕ್ ಕರ್ನಾಟಕದಲ್ಲಿ ಆಗ್ಬೋದು, ಇಂಡಿಯಾದಲ್ಲಿ ಫಾಲೋ ಮಾಡೋ ಪ್ರೋಸೆಸ್ ಏನಂದ್ರೆ, ನಾನು ಹೇಳಿದೆ ಅವಾಗಲೇ 720 ಮಾರ್ಕ್ಸ್ಗೆ ಅಂತ. ನಿಮಗೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಫ್ರೀ ಮೆಡಿಕಲ್ ಸೀಟ್ ಸಿಗಬೇಕಂದ್ರೆ 500 ಮೇಲೆ ತೆಗಿಲೇಬೇಕು. ಅಬ್ರಾಡ್ಗೆ ಹೋಗ್ಬೇಕು ಅಂದ್ರೆ ಕ್ವಾಲಿಫೈ ಆಗಲೇಬೇಕು. ನಿಮಗೆ ಹೆಂಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪಾಸ್ ಆರ್ ಫೇಲ್ ಅಂತ ಹೇಳ್ಬೋದು. 720ಗೆ ಪಾಸ್ ಅಂದ್ರೆ ಜನರಲ್ ಮೆರಿಟ್ ಹೇಳ್ತೀನಿ. 720ಗೆ ನೀವು 213 ತೆಗೆದ್ರೆ ಪಾಸ್, ಕ್ವಾಲಿಫೈ. ಐ ಮೀನ್ ಅದೇ ಕಟ್ ಆಫ್ ಐ ಮೀನ್ ಕ್ವಾಲಿಫೈ, ಪಾಸ್, ಮಿನಿಮಮ್ ಪಾಸ್ ಅಂದ್ರೆ ಜಸ್ಟ್ ಪಾಸ್ ಅಂತ ಏನ್ ಕರಿತೀವಲ್ಲ, 213 ಸ್ಕೋರ್ ಮಾಡ್ಲೇಬೇಕು. ಈ ವರ್ಷದ ನಾನು ಹೇಳ್ತಿರೋದು. OBC SC ST ಅವರು 177 ತೆಗೆದ್ರೆ ಸಾಕು. 177 ತೆಗೆದ್ರೆ ಜಸ್ಟ್ ಪಾಸ್, ಕ್ವಾಲಿಫೈ. ಈಗ ಅವರು ಅಬ್ರಾಡ್ ಹೋಗ್ಬೋದು. ಇದಕ್ಕೂ ಕಮ್ಮಿ ಸ್ಕೋರ್ ಮಾಡಿದ್ರು. ಜನರಲ್ ಮೆರಿಟ್ ಅವ್ರು 213ಕ್ಕೂ ಕಮ್ಮಿ ಸ್ಕೋರ್ ಮಾಡಿದ್ರು. OBC SC ST ಅವ್ರು ಇದಕ್ಕೂ ಕಮ್ಮಿ ಸ್ಕೋರ್ ಮಾಡಿದ್ರು ಅಂದ್ರೆ ಹೋಗ್ಬೋದು, ಬಟ್ ಬೇರೆ ಪಾತ್. ಅವ್ರಿಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಕ್ವಾಲಿಫೈ ಆಗಿರೋರ್ದು ಇವಾಗ 213 ನಾನು ಸ್ಕೋರ್ ಮಾಡಿದೆ. ಸಿಂಪಲ್, ಏನೂ ಇಲ್ಲ. 213 ಸ್ಕೋರ್ ಮಾಡ್ತೀರಾ, ಬರ್ತೀರಾ, ನಮ್ಮ ಹತ್ರ ಕೌನ್ಸಿಲಿಂಗ್ ಇರುತ್ತೆ. ಫಸ್ಟ್ ನಾನು ಹೇಳೋದು ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ಕೆರಿಯರ್ ಕೌನ್ಸಿಲಿಂಗ್ ಕೊಡ್ತಾ ಹೋಗ್ತೀವಿ. ಅಂದ್ರೆ ಐ ಮೀನ್ ಲೈಕ್ ನೀವು ಅಬ್ರಾಡ್ಗೆ ಹೋಗಿ ಬಿಡಿ, ದಟ್ಸ್ ಲೆಫ್ಟ್ ಟು ಯು. ಉಚಿತವಾಗಿ ಕೌನ್ಸಿಲಿಂಗ್ ಕೊಡ್ತೀವಿ. ಅಂದ್ರೆ ಲೈಕ್ MBBS ಒಂದೇ ಅಲ್ಲ, ಸಾಕಷ್ಟು ದಾರಿಗಳಿದೆ. ನೀವು ಕಟ್ ಆಫ್ ಕಮ್ಮಿ ಬಂದಿದ ತಕ್ಷಣ MBBS ಒಂದೇ ಅಲ್ಲ, ಆಯುಷ್ ಇದೆ, ಲೈಕ್ ಅದರಲ್ಲಿ ಯುನಾನಿ, ಲೈಕ್ ನರ್ಸಿಂಗ್, BDS, ಡೆಂಟಲ್, ತುಂಬಾ ಕೋರ್ಸ್ಗಳಿದೆ. ಅದ್ರ ಬಗ್ಗೆ ಎಲ್ಲಾನು ನಾನು ಕೌನ್ಸಿಲಿಂಗ್ ಕೊಡ್ತಾ ಹೋಗ್ತೀನಿ. ಅದು ಸೆಕೆಂಡ್ರಿ. ಇಲ್ಲಿ ಅಬ್ರಾಡ್ಗೆ ಹೋಗ್ಬೇಕಂದ್ರೆ ಹೇಳಿದೆ 720 ಮಾರ್ಕ್ಸ್ ಇರುತ್ತೆ. ನಿಮ್ಮ ಸ್ಕೋರ್ ಎಷ್ಟು ಹೇಳಿದೆ? 213. ಜನರಲ್ ಮೆರಿಟ್ಗೆ 213 ಸ್ಕೋರ್ ಮಾಡಿದ್ರಿ, ಬನ್ನಿ ನಮ್ಮ ಹತ್ರ ಕೌನ್ಸಿಲಿಂಗ್ ತಗೊಳ್ಳಿ. ಯಾವ ಕಂಟ್ರಿ ಬೇಕು ಚೂಸ್ ಮಾಡಿ. ಯಾವ್ಯಾವ ಕಂಟ್ರಿ? ಸರ್ ರಷ್ಯಾ ನಾವು ಕಳಿಸೋದು ಮೇಜರ್ ಆಗಿ ಲೈಕ್ ತುಂಬಾ ಏಜೆನ್ಸಿಯವರು ಸಾಕಷ್ಟು ಕಂಟ್ರೀಸ್ ಕಳಿಸ್ತಾರೆ. ರಷ್ಯಾ ಕಳಿಸ್ತಾರೆ, ಜಾರ್ಜಿಯಾ ಕಳಿಸ್ತಾರೆ, ಕಜಾಕ್ ಕಳಿಸ್ತಾರೆ, ಉಜ್ಬೇಕಿಸ್ತಾನ್ ಕಳಿಸ್ತಾರೆ, ಲೈಕ್ ಬೆಲೇರಿಯಸ್, ಮತ್ತೆ ನಿಮ್ಗೆ ಇಟಲಿ ಇದೆ ಆಪ್ಷನ್, ಫಿಲಿಪೈನ್ಸ್ ಇದೆ, ಸಾಕಷ್ಟು ಆಪ್ಷನ್ ಇದೆ. ಬಟ್ ನಾವು ತುಂಬಾ ಜನನ ಇಲ್ಲಿವರೆಗೂ ಕಳಿಸಿರೋಂಥದ್ದು ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕಜಾಕ್. ಈ 4 ದೇಶಗಳಿಗೆ ನಮ್ಮ ಸ್ಟೂಡೆಂಟ್ಸ್ ಇಷ್ಟು ವರ್ಷ ಅಲ್ಲಿ MBBS ಅಂದ್ರೆ MBBS ಈಕ್ವಲೆಂಟ್ ಡಾಕ್ಟರ್ ಆಗ್ಲಿಕ್ಕೆ ಫೆಸಿಲಿಟೈಸ್ ಚೆನ್ನಾಗಿರುತ್ತೆ ಅಂತ. ಸರ್ ಸಿಂಪಲ್, ಯಾಕೆ ರಷ್ಯಾ ಚೂಸ್ ಮಾಡ್ತಾರೆ ಅಂದ್ರೆ, ಈಗ MBBS ಆಗ್ಬೇಕು ಅನ್ನೋದು ಎಲ್ರು ಕನ್ಸು. ಈಗ ಅಫ್ಕೋರ್ಸ್ ಇವಾಗ ನನ್ನ ಲೈಕ್ ನಾವೆಲ್ಲ ಎಕ್ಸಾಂಪಲ್ ತಗೊಂಡ್ರೆ ವೇರ್ ಮಿಡಲ್ ಕ್ಲಾಸ್. ಅಂದ್ರೆ ಮಿಡಲ್ ಕ್ಲಾಸ್ ಅಂದ್ರೆ ಗೊತ್ತು, ಲೈಕ್ 3 ಹೊತ್ತು ಊಟಕ್ಕೂ ಏನು ಕೊರತೆ ಇಲ್ಲ, ಒಂದು ಬೇಸಿಕ್ ಮಿನಿಮಮ್ ಸೇವಿಂಗ್ಸ್ ಅಂತ ಇಟ್ಟಿರ್ತೀವಿ, ನಮ್ಗೊಂದು ಕನ್ಸಿರುತ್ತೆ. ನಾವಿಲ್ಲಿ ಡಾಕ್ಟರ್ ಆಗ್ಬೇಕನ್ನೋದು ಕನ್ಸಿರುತ್ತೆ. ಸಾಕಷ್ಟು ಮಿಡಲ್ ಕ್ಲಾಸ್ ಅವ್ರದೇ ಅದೇ ಸಾಕಷ್ಟು ಕನ್ಸುಗಳಿರುತ್ತೆ. ಬಟ್ ಜೇಬಲ್ಲಿ ನಮ್ಮ ದುಡ್ಡು ಕಮ್ಮಿ, ಅಂದ್ರೆ ಆ ಮಟ್ಟಕ್ಕೆ ಇರಲ್ಲ. ಸೊ ನಿಮಗೆ ಆಪ್ಷನ್ ಏನಕ್ಕೆ ರಷ್ಯಾ ಅಂದ್ರೆ ಬಜೆಟೆಡ್ ಅಲ್ಲಿ ಮುಗಿಸ್ಬೋದು. ಇವಾಗ ನಾನು ಇಲ್ಲೇನು ಪೇಮೆಂಟ್ ಸೀಟು 1.5 ಕೋಟಿ, 1 ಕೋಟಿ, 2 ಕೋಟಿವರೆಗೂ ಹೋಗುತ್ತೆ. ಅಲ್ಲಿ ನಿಮ್ಗೆ 30-35 ಲಕ್ಷದಲ್ಲಿ ನೀವು MBBS ನ ಮುಗಿಸಿ ಇಲ್ಲಿ ಬರ್ಬೋದು. ಎಷ್ಟು ವರ್ಷ ಇದು? ಸೊ ನಿಮ್ಗೆ ಅಬ್ರಾಡ್ಗೆ ಹೋಗ್ತೀನಿ ಅಂದ್ರೆ 6 years, ಇಲ್ಲಿ 5.5 ವರ್ಷ, ಅಲ್ಲಿ 6 ವರ್ಷ, 6 ತಿಂಗಳು ಜಾಸ್ತಿ. ಅಲ್ಲಿಂದ ಬಂದ ಮೇಲೆ ಇಲ್ಲಿ ಏನಾದ್ರು ಅಡಿಷನಲ್? ಎಕ್ಸಾಕ್ಟ್ಲಿ ಅದನ್ನ ಹೇಳಕ್ ಬಂದೆ. ನೀವು ಅಬ್ರಾಡ್ ಅಲ್ಲಿ ಮಾಡ್ಕೊಂಡು ಇಂಡಿಯಾದಲ್ಲಿ ಬಂದು ನಾನು ಡಾಕ್ಟರ್ ಆಗ್ಬೇಕು, ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಆಗ್ಬೇಕು ಅಂದ್ರೆ FMG ಅನ್ನೋ ಒಂದು ಪರೀಕ್ಷೆ ಇರುತ್ತೆ. ಅದನ್ನ ನೀವು ಕ್ಲಿಯರ್ ಮಾಡಿದ್ರೆ ಮಾತ್ರ ನಿಮ್ಗೆ KMC ಅಥವಾ NMC, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಥವಾ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಇಂದ ಲೈಸೆನ್ಸ್ ಸಿಗುತ್ತೆ, ರಿಜಿಸ್ಟರ್ ಆಗ್ತೀರಾ. ನೀವು ನಮ್ಮ ಭಾರತದಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಆ ಎಕ್ಸಾಮ್ನ ಕ್ಲಿಯರ್ ಮಾಡಲೇಬೇಕು. ಇಲ್ಲ ಸರ್ ನಾನು ಫಾರಿನ್ ಹೋಗ್ತೀನಿ, ಅಲ್ಲೇ ಸೆಟ್ಲ್ ಆಗ್ತೀನಿ, ಮತ್ತೆ ಭಾರತಕ್ಕೆ ನಾನು ರಿಟರ್ನ್ ಬರಲ್ಲ ಅನ್ನೋದಾದ್ರೆ ಈ ಪರೀಕ್ಷೆ ಬರೀ ಅವಶ್ಯಕತೆ ಇಲ್ಲ. ಅವ್ರದೇ ಲೈಸೆನ್ಸಿಂಗ್ ಇರುತ್ತೆ ಆ ದೇಶದ್ದು, ಅದು ಬರೆದ್ರೆ ಸಾಕು. ನಿಮ್ಗಲ್ಲಿ ಡಾಕ್ಟರ್ ಕೀರ್ತಿ ಅಂತ, ಕೀರ್ತಿ ಶಂಕರ್ ಘಟ್ಟಲ್ ಡಾಕ್ಟರ್ ಸರ್ಟಿಫಿಕೇಟ್ ಸಿಗುತ್ತೆ, ನೀವಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಾನು ಹೇಳಿದೆ 6 ವರ್ಷ ಲೈಕ್ ಇರುತ್ತೆ. 6 ವರ್ಷದ ನಂತರ ನೀವು ಇಲ್ಲಿ ಬಂದು FMG ಬರಿಬೇಕಾಗುತ್ತೆ. FMG ನಂತರ ನೀವು ನಾರ್ಮಲ್ ಎಲ್ಲ ಡಾಕ್ಟರ್ ತರ ಇಲ್ಲಿ ನಮ್ಮ ಭಾರತದಲ್ಲಿ ಏನು ಡಾಕ್ಟರ್ ಮಾಡಿರ್ತಾರೆ ಅವ್ರ ಜೊತೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ. ಇದು ಫಸ್ಟ್ ಥಿಂಗ್ ನಾನು ಹೇಳಿದೇನು, ಕ್ವಾಲಿಫೈ, ನೀಟ್ ಕ್ವಾಲಿಫೈ ಆಗಿರೋದು. ಬಟ್ ಈ ವರ್ಷ ಟೋಟಲಿ ಸಿನಾರಿಯೋ ಡಿಫರೆಂಟ್ ಇದೆ. ಯಾಕಂದ್ರೆ ಕಟ್ ಆಫ್ ಜಾಸ್ತಿ ಇತ್ತು, ಪೇಪರ್ ಟಫ್ ಇತ್ತು. ಫಸ್ಟ್ ಪೇಪರ್ ಮಾಡಿದಾಗ ಇಟ್ ವಾಸ್ ಲೈಕ್ ಮಾಡರೇಟ್ ಆಗಿತ್ತು. May 3 ಏನು ಎಕ್ಸಾಮ್ ನಡೀತು, ಪೇಪರ್ ಲೀಕ್ ಆಗಿತ್ತಲ್ಲ, ಆ ಪೇಪರ್ ಈಸಿ ಇತ್ತು.
ಮತ್ತೆ ಏನ್ ಪೇಪರ್ ಲೀಕ್ ಆಗಿ ಎಕ್ಸಾಮ್ ಮಾಡಿದ್ರು ಅದು ತುಂಬಾನೇ ಟಫ್ ಇತ್ತು. ನೀವು ನಂಬ್ತಿರೋ ಇಲ್ವೋ, ಸಾಕಷ್ಟು ಜನ ಸರ್ ನನ್ನಲ್ಲೇ ಏನ್ ಅಡ್ಮಿಷನ್ ಆಗಿದ್ರು ಅರ್ಧಕ್ಕರ್ಧ ಜನ ಕ್ವಾಲಿಫೈ ಆಗಿಲ್ಲ. ಆಲ್ರೆಡಿ ಬುಕ್ಕಿಂಗ್ ಮಾಡ್ಕೊಂಡಿದ್ರು ಸೀಟ್. ಯಾಕಂದ್ರೆ ನಿಮ್ಗೆ ಒಂದ್ ಗೊತ್ತಿರಲಿ, ನೀಟ್ ನೀವು ರಿಸಲ್ಟ್ ಬರೋ ತನಕ ನಿಮ್ಮ ಭವಿಷ್ಯ ಗೊತ್ತಾಗೋ ಅವಶ್ಯಕತೆ ಇಲ್ಲ. ಕೀ ಆನ್ಸರ್ಸ್ ಬಿಟ್ಬಿಡ್ತಾರೆ ಎಕ್ಸಾಮ್ ಆಗಿದ್ದು ಒಂದು 2-3 ಡೇಸ್ಗೆ. ನಿಮ್ಮ NTA ಇಂದ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ ಕಟ್ ಆಫ್ ಏನಂತ. ಒಂದು 2-3 ಮಾರ್ಕ್ಸ್ ವೇರಿ ಆಗ್ಬೋದು ಅಷ್ಟೇ. ಸೊ ಅಲ್ಲಿ ನನಗೆ ಕಟ್ ಆಫ್ ಗೊತ್ತಿದ್ರಿಂದ ಬಂದಿದ್ರು. ಲೈಕ್ ಪೇಪರ್ ಎಲ್ಲ ಆದ್ಮೇಲೆ ನನ್ನಲ್ಲಿ ಅಡ್ಮಿಷನ್ ತಗೊಂಡಿದ್ರು, ಬುಕ್ಕಿಂಗ್ ಅಮೌಂಟ್ ಮಾಡಿ ನಾನೆಲ್ಲ ಅಪ್ಲೈ ಮಾಡಿದ್ದೆ. ಬಟ್ ಪೇಪರ್ ಲೈಕ್ ಮೊನ್ನೆ ರಿಸಲ್ಟ್ ಬಂದಾಗ ನೀವು ನಂಬಲ್ಲ, ಅರ್ಧಕ್ಕರ್ಧ ಜನ ಕ್ವಾಲಿಫೈ ಆಗಿಲ್ಲ. ನೀವು ಕೇಳ್ಬೋದು, ಸರಿ ಸಂಜಯ್ ರಾಯ್ಕರ್ ಈಗ ಕ್ವಾಲಿಫೈ ಆಗಿಲ್ಲ, ಕ್ವಾಲಿಫೈ ಐ ಮೀನ್ 213, ಇಲ್ಲಿ 177, ಇವ್ರು ತೆಗ್ದಿಲ್ಲ, ಅದಕ್ಕೂ ಕಮ್ಮಿ ತೆಗೆದು. ನೀನೇನ್ ಸಜೆಸ್ಟ್ ಮಾಡ್ತೀಯಪ್ಪ ಅಂತ ಮಕ್ಕಳಿಗೆ ಅಂತ ಕೇಳಿದ್ರೆ, ಈ ಮೆಡಿಕಾಮು, ಇದು SRS, ನಮ್ಮ ಬಿಸ್ನೆಸ್, ಇದೆಲ್ಲ ಅಪಾರ್ಟ್ ಫ್ರಮ್ ದಟ್. ಆಸ್ ಎ ಫ್ರೆಂಡ್ ನಿಮಗೆ ನಾನು ಹೇಳೋದು, ನಿಮ್ಮ ಕಡೆಯಿಂದ ಯಾರೇ ರಿಲೇಟಿವ್ಸು ನಿಮ್ಮಲ್ಲಿ ಯಾರೇ ಇದ್ರು ಈ ಮುಖಾಂತರ ನಾನು ಹೇಳೋದು, ಫಸ್ಟ್ ಥಿಂಗು ಆ ಹುಡುಗ ಅಥವಾ ಹುಡುಗಿ, ಆ ಸ್ಟೂಡೆಂಟು ಸೆಕೆಂಡ್ PUC ಆಗಿದೆ, ಇದೇ ಫಸ್ಟ್ ಅಟೆಂಪ್ಟ್ ನೀಟು ಕೇಳಿ. ಫಸ್ಟ್ ಅಟೆಂಪ್ಟ್ ಆಗಿದ್ರೆ ಮತ್ತೊಂದು ವರ್ಷ ಲಾಂಗ್ ಟರ್ಮ್ ನಾನೇ ಹೇಳ್ತೀನಿ. ಯಾಕಂದ್ರೆ ಲೈಕ್ ನೀವು ನನ್ನ ಮುಖಾಂತರ ಕಳಿಸಿ, ಅದೆಲ್ಲ ಸೆಕೆಂಡ್ರಿ ಸರ್. ನಾನು ಹೇಳೋದು ಪೇರೆಂಟ್ಸ್ ಗಳಿಗೆ ಒಂದು ಕಿವಿ ಮಾತು, ಲಾಂಗ್ ಟರ್ಮ್ ಕಳಿಸಿ, ಏನಾಗಲ್ಲ ಮಾಡ್ಲಿ, ಒಂದ್ ವರ್ಷ ಲಾಂಗ್ ಟರ್ಮ್ ಮಾಡ್ಲಿ, ಮುಂದಿನ ವರ್ಷ ನೋಡೋಣ. ಒಂದ್ ವರ್ಷ ಏನೂ ಆಗಲ್ಲ, ಎಲ್ಲರೂ ಲಾಂಗ್ ಟರ್ಮ್ ಮಾಡ್ತಾರೆ. ಇವತ್ತು ಲಾಂಗ್ ಟರ್ಮ್ ಹಾಕಿ. ಇಲ್ಲ ಸರ್ ನಾನು ಕಳೆದ 2 ವರ್ಷದಿಂದ ಲಾಂಗ್ ಟರ್ಮ್ ಮಾಡ್ತಾ ಇದ್ದೀನಿ, ಈ ವರ್ಷ ಕ್ವಾಲಿಫೈ ಆಗಿಲ್ಲ, ಮತ್ತೊಂದು ವರ್ಷ ಹೋಗೋದ್ರಲ್ಲಿ ಅಲ್ಲಿ ವೇಸ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲೇ 3 ವರ್ಷ ಹೋಯ್ತು ಅಂದ್ರೆ MBBS 6 ವರ್ಷ, ಅದೊಂದು ಪ್ರಾಕ್ಟೀಸು, ಮತ್ ನೀವು PG ಅದೊಂದು 3 ವರ್ಷ ಮುಗಿದೋಯ್ತು. ಇಲ್ಲಿ 30 ವರ್ಷಕ್ಕೆ ನೀವು ಡಾಕ್ಟರ್ ಆಗಿ ಫೀಲ್ಡ್ ಇಳಿಯೋ ಬದಲು 35 ವರ್ಷಕ್ಕೆ ಇಳಿತೀರಾ. ಸೊ ಲಾಂಗ್ ಪ್ರೊಸೀಜರ್ ಆಗುತ್ತೆ. ಆಗ ನೀವು ಮತ್ತೊಂದು ವರ್ಷ ಲಾಂಗ್ ಟರ್ಮು, ಅದು ನಿಮ್ಗೆ ಆಪ್ಷನ್. ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ಫಸ್ಟ್ ಅಟೆಂಪ್ಟ್ ಆದ್ರೆ ನಾನು ಏನು ಹೇಳಿದೆ, ನೀವು ಮತ್ತೊಂದು ವರ್ಷ ಲಾಂಗ್ ಟರ್ಮ್ ನೀಟ್ ತಗೊಳೋದ್ರಲ್ಲಿ ಅರ್ಥ ಇದೆ. ಇಲ್ಲ ಸರ್ ನಾನು ಲೈಕ್ ಕಳೆದ 2-3 ವರ್ಷದಿಂದ ನನ್ನಲ್ಲಿ ಇದ್ದಾರೆ ಸರ್ ಸ್ಟೂಡೆಂಟ್ಸ್, ನೀವು ನಂಬಲ್ಲ. ಸೆಕೆಂಡ್ PUC ಒಂದು ಕಾಲೇಜಲ್ಲಿ ಮುಗಿಸಿ, ಲಾಂಗ್ ಟರ್ಮು ಒಂದು ಕಾಲೇಜಲ್ಲಿ ಮುಗಿಸಿರ್ತಾರೆ, ಇನ್ನೊಂದು ವರ್ಷ ಇನ್ನೊಂದು ಲಾಂಗ್ ಟರ್ಮ್ ಇನ್ನೊಂದು ಕಾಲೇಜಲ್ಲಿ ಮುಗಿಸಿರ್ತಾರೆ, ಇನ್ನೊಂದು ಇನ್ಸ್ಟಿಟ್ಯೂಟ್ ಅಲ್ಲಿ. ಸೊ ನಾನು ನಿನ್ನೆ ಲೈಕ್ ಒಬ್ರು ಯೂಟ್ಯೂಬರ್ಗೆ ಅವ್ರಿಗೆ ಮೆಸೇಜ್ ಹಾಕ್ತಿದ್ದೆ, ಅವ್ರದ್ದು ಲೈಕ್ ಅವ್ರ ಜೊತೆ ಪಾಡ್ಕಾಸ್ಟ್ ಬಂದಿತ್ತು ಆಲ್ರೆಡಿ, ಅವ್ರಿಗೆ ಮೆಸೇಜ್ ಹಾಕಿದ್ದೆ. ಈ ವರ್ಷ ಲೈಕ್ ಸ್ಟೂಡೆಂಟ್ ಹೆಸರು ಬೇಡ, 715 ತೆಗ್ದಿದ್ದಾನೆ, ಗೂಗಲ್ ಅಲ್ಲಿ ನೋಡ್ಬೋದು ನೀವು. ಅವ್ನ ಹೆಸರು 720ಗೆ 715 ಸ್ಕೋರ್ ಮಾಡಿದ್ದಾನೆ ಸರ್. ಆತನ ಒಬ್ಬನ ಹೆಸರು 4 ಇನ್ಸ್ಟಿಟ್ಯೂಟ್ ಅವ್ರು ಹಾಕೊಂಡಿದ್ದಾರೆ. ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ಫಸ್ಟ್ ಇಬ್ಬರಿದ್ದಾರೆ, ಒಬ್ಬನ ಹೆಸರು 4 ಇನ್ಸ್ಟಿಟ್ಯೂಟ್ ಅವ್ರು ಹಾಕೊಂಡಿದ್ದಾರೆ. 12th ಕ್ಲಾಸ್ ಸ್ಟೋರಿ ಇದು. ಅಂದ್ರೆ ಅವನು 12th ಒಂದು ಕ್ಲಾಸ್ ಅಲ್ಲಿ ಕಾಲೇಜಲ್ಲಿ ಓದಿರ್ತಾನೆ, ಒಂದು ವರ್ಷ ಲಾಂಗ್ ಟರ್ಮ್, ಇನ್ನೊಂದು ವರ್ಷ ಇನ್ನೊಂದು ಕಾಲೇಜ್, ಇನ್ನೊಂದು ವರ್ಷ ಲಾಂಗ್ ಟರ್ಮ್ ಇನ್ನೊಂದು ಕಡೆ. ಮೊನ್ನೆ ಪಾಡ್ಕಾಸ್ಟ್ ಅಲ್ಲಿ ನೋಡೋಕೆ ಅದನ್ನ ಸರಿ ವಿಡಿಯೋ ಕಳಿಸಿದ್ದೆ. ಸೊ ಲೈಕ್ ನಾನು ಅದೇ ಹೇಳ್ತಾ ಬಂದೆ, ನಿಮಗೆ 3 ವರ್ಷದಿಂದ ನಾನು ಲಾಂಗ್ ಟರ್ಮ್ ತಗೊಳ್ತಾ ಇದ್ದೀನಿ, ಈ ವರ್ಷ ಕ್ವಾಲಿಫೈ ಆಗಿಲ್ಲ ಅಂದಾಗ ಇನ್ನೊಂದು ವರ್ಷ ಹೋಗೋದ್ರಲ್ಲಿ ವೇಸ್ಟ್. ನಿಮಗೆ ಇಲ್ಲಿ ಒಂದು ಆಪ್ಷನ್ ಇದೆ. ಏನ್ ಆಪ್ಷನ್ ಅಂದ್ರೆ, ನೀವು ಅಬ್ರಾಡ್ಗೆ ಹೋಗ್ಬೋದು, ನೀಟ್ ಕ್ವಾಲಿಫೈ ಆಗಿಲ್ಲ ಅಂದ್ರೂ ಅಬ್ರಾಡ್ಗೆ ಹೋಗ್ಬೋದು, ಬಟ್ ಮತ್ತೆ ನೀವು ರಿಟರ್ನ್ ಇಂಡಿಯಾಗೆ ಬಂದು ಪ್ರಾಕ್ಟೀಸ್ ಮಾಡಕ್ ಅವಕಾಶ ಇಲ್ಲ. ಓಕೆ, ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬೇಕು, ಅಲ್ಲೇ ಸೆಟ್ಲ್. ಇಲ್ಲಿ ಬಂದು ಅದೇನೋ ಎಕ್ಸಾಮ್ ಬರೆಯಂಗಿಲ್ಲ, ಎಕ್ಸಾಮ್ ಬರೆಯಕ್ಕೆ ಅವಕಾಶನೇ ಇರಲ್ಲ. ಅವ್ನು ನೀಟ್ ಕ್ವಾಲಿಫೈ ಆಗಿಲ್ವಲ್ಲ, FMG ಬರೆಯಕ್ಕೆ ಅವ್ನು ಪರ್ಮಿಷನ್ ಕೊಡಲ್ಲ. ನೀವು ರಷ್ಯಾದಲ್ಲಿ ಕಳಿಸ್ತೀರಾ, ಅಲ್ಲೇ ನಿಮಗೆ ಕ್ವಾಲಿಫೈ ಆಗಿಲ್ಲ ಅಂದ್ರೂ ಅಲ್ಲಿ ಸೀಟ್ ಅಂತೂ ಸಿಗುತ್ತೆ ಸರ್. ಸೀಟ್ ಸಿಗುತ್ತೆ, ನೀವು ಕ್ವಾಲಿಫೈ ಆಗಿಲ್ಲ ಅಂದ್ರೂ ಲೈಕ್ ಜಾರ್ಜಿಯಾಗಂತೂ ನಿಮಗೆ ಅಫ್ಕೋರ್ಸ್ ಸೀಟ್ ಸಿಗುತ್ತೆ. ರಷ್ಯಾದಲ್ಲಿ ಕೆಲವೊಂದು ಕಾಲೇಜಲ್ಲಿ ನೀಟ್ ಕ್ವಾಲಿಫೈ ಆಗಿಲ್ಲ ಅಂದ್ರೂ ಕಳಿಸ್ತೀವಿ, ಬಟ್ ನೀವು ರಿಟರ್ನ್ ಮತ್ತೆ ಇಂಡಿಯಾಗೆ ಬಂದು ಡಾಕ್ಟರ್ ಹಾಕಾಗಲ್ಲ, ಅವಕಾಶ ಇಲ್ಲ. ಒಂದು ಇಲ್ಲ ಸರ್ ನಾನು ನೀಟ್ ಕ್ವಾಲಿಫೈ ಆಗಿಲ್ಲ, ಇದು 3ನೇದು ನಾನು ಹೇಳ್ತಾ ಇರೋದು ಸಿನಾರಿಯೋ. 2-3 ವರ್ಷದಿಂದ ಲಾಂಗ್ ಟರ್ಮ್ ತಗೊಂಡಿದ್ದೀನಿ, ನಂಗೆ ಆಗಿಲ್ಲ, ಅಬ್ರಾಡ್ಗೆ ಹೋಗ್ಬೇಕು ಈ ವರ್ಷ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಸರ್, ಮೆಂಟಲಿ ಫಿಕ್ಸ್. ಇನ್ನೊಂದು ವರ್ಷ ಲಾಂಗ್ ಟರ್ಮ್ ನಾನು ದೇವರನೇ ಹೋಗಲ್ಲ, ಅಬ್ರಾಡ್ಗೆ ಹೋಗ್ಲೇಬೇಕು, ಬಟ್ ಇಂಡಿಯಾಗೆ ಬಂದು ನಾನು ಡಾಕ್ಟರ್ ಆಗಬೇಕು. ಇಲ್ಲೂ ನಿಮ್ಗೊಂದು ಆಪ್ಷನ್ ಇದೆ. ಏನಪ್ಪ ಆಪ್ಷನ್ ಅಂದ್ರೆ, ನಾನು ಹೇಳಿದೆ ಅಬ್ರಾಡ್ಗೆ ನಾನು ಕಳಿಸ್ತೀನಿ, ಮುಂಚೆನೆ ಹೇಳಿದ್ದೀನಿ. ಇದು 3rd ಆಪ್ಷನ್ ಕೊಟ್ಟಿರೋದು, ನಾನು ಫಸ್ಟ್ ಆಪ್ಷನ್ ಅಲ್ಲ. ಆಮೇಲೆ ಜನರು ಹೇಳ್ಬೋದು, ಈತ ಲೈಕ್ ನೀಟ್ ಕ್ವಾಲಿಫೈ ಆಗಿಲ್ಲ ಅಂದ್ರೆ ಅಬ್ರಾಡ್ಗೆ ಹೋಗ್ತಾನೆ. ನಾನು ಫಸ್ಟ್ ಆಪ್ಷನ್ ಕೊಟ್ಟಿದ್ದೀನಿ, ಇದು 3rd ಆಪ್ಷನ್ ಕೊಡ್ತಾ ಇರೋದು. 2-3 ವರ್ಷದಿಂದ ಲಾಂಗ್ ಟರ್ಮ್ ನೀಟ್ ಮಾಡಿ ದುಡ್ಡು ಖರ್ಚು ಮಾಡಿರ್ತೀರಾ, ಟೈಮು ವೇಸ್ಟ್ ಆಗಿರುತ್ತೆ, ಬೇಸತ್ತು ಅಬ್ರಾಡ್ಗೆ ಫಿಕ್ಸ್ ಆಗ್ತೀರಾ. ಇಲ್ಲೇನು ಆಪ್ಷನ್ ಅಂದ್ರೆ, 6 ವರ್ಷ ಅಲ್ಲಿ MBBS ಆದ ನಂತರ ಅಲ್ಲಿ ಲೈಸೆನ್ಸಿಂಗ್ ಎಕ್ಸಾಮ್ ನೀವು ಕ್ರ್ಯಾಕ್ ಮಾಡ್ತೀರಾ, ನಿಮಗೆ ಡಾಕ್ಟರ್, ನಾನು ಹೇಳಿದೆ ಡಾಕ್ಟರ್ ಕೀರ್ತಿ, ಡಾಕ್ಟರ್ ರಾಜಶೇಖರ್, ಡಾಕ್ಟರ್ ಸಂಜಯ್ ಅಂತ ಹೆಸರು ಬಂತು, ಅಲ್ಲಿ ನೀವು ಡಾಕ್ಟರ್ ಆಗಿ ಸರ್ಟಿಫಿಕೇಟ್ ಸಿಕ್ತು. ಈಗ ನೀವು MD ಮಾಡಬೇಕು. ಈ MDನ ನೀವು 5 ದೇಶದಲ್ಲಿ, ಐ ಮೀನ್ ಫಸ್ಟ್ ಅಮೆರಿಕಾ, USA, UK, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಕೆನಡಾ, ಈ 5 ದೇಶದಲ್ಲಿ ನೀವು MDನ ಮಾಡ್ಕೊಂಡ್ರೆ ನಿಮಗೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಅಂತ ಸಿಗುತ್ತೆ. ಐ ಮೀನ್ ಈಗ ಅಲ್ಲಿ ಮಾಡಿರೋ MBBSಗೆ ಆಧಾರದ ಮೇಲೆ, ಅದರ ರಿಸಲ್ಟ್ನ ಆಧಾರದ ಮೇಲೆ ಈ 5 ದೇಶದಲ್ಲಿ MD ಮಾಡ್ಬೋದು. ಬಟ್ ಈ MD ಮಾಡೋದಕ್ಕೆ ಅವ್ರದೇ ಆದಂತ ಎಕ್ಸಾಮ್ ಇರುತ್ತೆ. ನನಗೆ ಕಮೆಂಟ್ ಹಾಕ್ತಾರೆ ಗೊತ್ತು, ಇಲ್ಲಿ ನೀಟೇ ಕ್ವಾಲಿಫೈ ಆಗದೆ ಇರೋನು ಈ 5 ದೇಶದಲ್ಲಿ MD ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾನ ಗುರು ಅಂತ ಕಮೆಂಟ್ ಹಾಕ್ತಾರೆ. ನನಗೆ ಗೊತ್ತಿದೆ, ನಿಜ ತುಂಬಾನೇ ಕಷ್ಟ. ಯಾಕಂದ್ರೆ ಈ 5 ದೇಶದಲ್ಲಿ ನೀವು MD ಮಾಡಿದ್ರೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಸಿಗುತ್ತೆ, ಜಗತ್ತಿನ ಯಾವ ಮೂಲೆಗಳಿದ್ರು ನೀವು ಡಾಕ್ಟರ್ ಅಂತ ಕರೀತಾರೆ ನಿಮ್ಮನ್ನ.
ನಿಮ್ಗೆ ಒಂದು ಗೊತ್ತಿರಲಿ, ನೀವು ಭಾರತದಲ್ಲಿ MBBS ಮಾಡಿ MD ಮಾಡಿದ್ರೆ ನೀವು ಭಾರತದಲ್ಲಿ ಮಾತ್ರ ಡಾಕ್ಟ್ರು. ನೀವು ಬೇರೆ ದೇಶಕ್ಕೆ ಹೋದ್ರೆ ನಿಮ್ಮ ಡಾಕ್ಟರ್ ಅಲ್ಲ, ಯು ಆರ್ ಜಸ್ಟ್ ಎ ಸಿಟಿಸನ್. ಅದು ಗೊತ್ತಿರಲಿ ನಿಮಗೆ. ನೀವು ನಾನು ಇಂಡಿಯಾದಲ್ಲಿ ಒಂದು ಕಾಲೇಜಲ್ಲಿ MBBS ಮಾಡ್ತೀನಿ, ಇಲ್ಲಿ MD ಮಾಡ್ತೀನಿ ಅಂದ್ರೆ ನಾನು ಇಲ್ಲಿ ಮಾತ್ರ ಡಾಕ್ಟರ್ ಆಗಿರ್ತೀನಿ. ನಾನು ಬೇರೆ ದೇಶಕ್ಕೆ ಹೋಗಿ ಪ್ರಾಕ್ಟೀಸ್ ಮಾಡ್ತೀನಿ, ಅಲ್ಲಿ ಡಾಕ್ಟರ್ ಆಗ್ತೀನಿ ಇಲ್ಲ. But ಅಲ್ಲಿ ಬೇರೆ ದೇಶಕ್ಕೆ ಹೋದ್ರೆ ಸಿಟಿಸನ್ ಅಷ್ಟೇ. ಇಲ್ಲಾಂದ್ರೆ ಅಲ್ಲಿ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರೆ ಬಟ್ ನಾನು ಹೇಳಿದ್ನಲ್ಲ, ಈ 5 ದೇಶದಲ್ಲಿ ನೀವು MD ಮಾಡಿದ್ರೆ ನಿಮ್ಮನ್ನ ಇಂಟರ್ನ್ಯಾಷನಲ್ ಲೈಸೆನ್ಸಿಗೆ ಸಿಗುತ್ತೆ. ಬಟ್ ಇಲ್ಲಿ ಟ್ವಿಸ್ಟ್ ಏನ್ ಗೊತ್ತಾ, ಆ 5 ದೇಶದ ಎಕ್ಸಾಮ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಟಫ್ ಇರುತ್ತೆ. ಅದು ನಮ್ಮ ಭಾಷೆ ಹೇಳ್ಬೇಕಂದ್ರೆ ಬೇರೆ ಆ ರೇಂಜ್ ಟಫ್ ಇರುತ್ತೆ. ಅದು ಅಷ್ಟು ಈಸಿ ಅಲ್ವೇ ಅಲ್ಲ ಸರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ನಾನು ಹೇಳಿದ್ನಲ್ಲ 720ಕ್ಕೆ 715 ಮಾರ್ಕ್ಸ್ ತೆಗ್ದ ಒಬ್ಬ ಹುಡುಗ ಅಂತ, ಇಬ್ರು. ಆತನ ಕೈಯಲ್ಲಿ USMLE ಕ್ರ್ಯಾಕ್ ಮಾಡಕ್ಕಾಗಲ್ಲ, ಅಷ್ಟು ಟಫ್ ಇರುತ್ತೆ ಸರ್. ಈ ಸಲ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕ್ ಅಲ್ಲಿ ಬಯಾಲಜಿ ಕೆಮಿಸ್ಟ್ರಿ ಮಾರ್ಕ್ಸ್ನ ಆಧಾರದ ಮೇಲೆ ನೋಡಿ ಡಿವೈಡ್ ಆಯ್ತು. ಎಕ್ಸಾಕ್ಟ್ಲಿ, ಹೌದು. ಸೊ ನಾನು ತುಂಬಾ ಟಫ್ ಇರುತ್ತೆ. 5 ದೇಶಕ್ಕೆ ಹೋಗ್ಬೇಕಂದ್ರೆ ಅವ್ರದೇ ಆದಂತ ಪ್ರತ್ಯೇಕವಾದ ಎಕ್ಸಾಮ್ ಇದೆ. USA USMLE ಅಂತೀವಿ, UKMLE ಅಂತೀವಿ, ಫ್ಲಾಬ್ ಅಂತೀವಿ. ಲೈಕ್ AMC ಆಸ್ಟ್ರೇಲಿಯಾಗೆ ಹೋಗಕ್ಕೆ ಕೆನಡಾದೇ ಒಂದು ಎಕ್ಸಾಮ್ ಇದೆ, ನ್ಯೂಜಿಲ್ಯಾಂಡ್ ಇದೆ, ಅವ್ರದೇ ಆದಂತ ಒಂದು ಎಕ್ಸಾಮ್ ಇದೆ. ಆ ಎಕ್ಸಾಮ್ ನ ಕ್ರ್ಯಾಕ್ ಮಾಡಬೇಕು. ನಂತರದಲ್ಲಿ ನಿಮ್ಮ ಲೈಫ್ ಬೇರೆನೆ ತಿರುವು ಕಾಣುತ್ತೆ. ಬಟ್ ಹೇಳಕ್ಕಾಗಲ್ಲ. ನೀವು ಹೇಳ್ಬೋದು, ತುಂಬಾ ಜನ ಪ್ರಶ್ನೆ ಮಾಡ್ಬೋದು, ಇಲ್ಲಿ ನೀಟಾಗಿ ಕ್ವಾಲಿಫೈ ಆಗಿಲ್ಲ, ಅವನ ಕೈಯಲ್ಲಿ USMLE ಕ್ರ್ಯಾಕ್ ಮಾಡ್ಬೇಕಾ ಆಗುತ್ತಾ ಅಂತ ನಾನು ಪ್ರಶ್ನೆ ಮಾಡಿದ್ರೆ, ಮೊನ್ನೆ ಯಾವ್ದೋ ಮೂವಿ ನೋಡ್ತಿದ್ದೆ, 12th ಫೇಲ್ ಅಂತ. ಎಲ್ಲಾ ಸಬ್ಜೆಕ್ಟ್ ಫೇಲ್ ಆಗಿ ಇವತ್ತು IAS IPS ಆಗಿದೆ. ಸರ್ ಮಾಡ್ತೀನಿ ಅನ್ನೋ ಒಂದ್ ಛಲ ನಿಮ್ಮಲ್ಲಿ ಇತ್ತು ಅಂದ್ರೆ ಯಾವ್ದು ಇದಲ್ಲ. ನೀವೇ ಉದಾಹರಣೆ. ಎಲ್ಲವೂ ಆಗಿ ಮತ್ತೆ ಇವತ್ತು ಇಲ್ಲಿ ಬಂದು ನೀವು ದೊಡ್ಡ ಮಟ್ಟದಲ್ಲಿ ಪಾಡ್ಕಾಸ್ಟ್ ಮಾಡ್ತಿದ್ರೆ ಅಂದ್ರೆ ಯಾವುದು ಆಗಲ್ಲ ಅನ್ನೋದು ಯಾವುದು ಅಲ್ಲ ಸರ್. ನಿಜ, ಇವತ್ತೊಂದು ಸೋತಿರ್ಬೋದು, ನೀಟಲ್ಲಿ ಕ್ವಾಲಿಫೈ ಆಗದೆ ಇರ್ಬೋದು. ನನ್ನ ಪೇರೆಂಟ್ಸ್ಗೂ ಅದೇ ಹೇಳ್ತಿರ್ತೀನಿ. ನನ್ನ ಹತ್ರ ತುಂಬಾ ಜನ, ನೀವು ನಂಬಲ್ಲ, ನಿನ್ನೆ ಆಗಿರ್ಬೋದು, ಇವತ್ತು ಮಾರ್ನಿಂಗ್ ಇಂದಾನು ಕೌನ್ಸಿಲಿಂಗ್ ಕೊಟ್ಟೆ ನನಗೆ ಬಂದಿದ್ದು ಪೇರೆಂಟ್ಸ್ಗಳಿಗೆ. ತುಂಬಾ ಜನ ನನ್ನ ಹತ್ರ ಬರೋರು ಕ್ವಾಲಿಫೈ ಆಗಿಲ್ಲ, ಬೈತಾ ಇರ್ತಾರೆ. ಸರ್ ಬರೀ ಮೊಬೈಲು ಕ್ವಾಲಿಫೈ ಆಗಿಲ್ಲ. ಇನ್ನೊಬ್ರು ಸರ್ ದಿನ ಓದಿದ್ರು ಕ್ವಾಲಿಫೈ ಆಗಿಲ್ಲ. ಸರ್ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಸೊ ಏನು ಜೀವನನೇ ಮುಳುಗೋಯ್ತು ಅನ್ನೋದೇ ಅಲ್ಲ, ಸಾಕಷ್ಟು ಆಪ್ಷನ್ಗಳಿದೆ, ನಾನು ಹೇಳಿದ್ದೀನಿ. ಬಟ್ ಇವತ್ತಿಂದ ಅವರು ಲೈಕ್ ನಾನು ಕೂತ್ಕೊಂಡು ಓದ್ತೀನಿ, ಇದೆಲ್ಲವೂ ಮರೆತು ನಾನು ದೊಡ್ಡ ಮಟ್ಟದಲ್ಲಿ ಬೆಳಿತೀನಿ ಅಂದ್ರೆ 101% ನೀವು ಕ್ರ್ಯಾಕ್ ಮಾಡ್ಬೋದು. ಆ USMLEಗೆ ನಾನು ಹೇಳಿದೆ ಟಫ್ ಇರುತ್ತೆ, ಬಟ್ ಅದೆಲ್ಲ ಸೆಕೆಂಡ್ರಿ. ಮಾಡ್ತೀನಿ ಅನ್ನೋ ಮನ್ಸಿದ್ರೆ ನೀವು ಮಾಡ್ಬೋದು, ಇಲ್ಲ ಅಂತ ಏನು ಇಲ್ಲ. ಆ ಎಕ್ಸಾಮ್ಸ್ಗಳನ್ನ ಕ್ರ್ಯಾಕ್ ಮಾಡಿದ್ರೆ ಅಂದ್ರೆ ನೀವು ಮತ್ತೆ ಇಂಟರ್ನ್ಯಾಷನಲ್ ಲೈಸೆನ್ಸ್ಗೆ ಅಫ್ಕೋರ್ಸ್ ನೀವು ಇಂಡಿಯಾದ ಬಂದ್ರೆ ಡಾಕ್ಟರ್ ಅಂತ ಕನ್ಸಿಡರ್ ಪ್ರೋಸೆಸ್ ಇವಾಗ ಬಂದಿದೆ. ಇವಾಗ ನೀಟ್ ಎಕ್ಸಾಮ್ಸ್ ಮುಗಿದಿದೆ, ರಿಸಲ್ಟ್ಸ್ ಬಂದಿದೆ. ಈಗ ಯಾರೋ ಅಡ್ಮಿಷನ್ ಆಗಬೇಕು ಅಥವಾ ಈಗ ಫಾರಿನ್ಗೆ ಹೋಗ್ಬೇಕು ಅಂದ್ರೆ ಮೆಡಿಕಾಮ್ ಇಂದ ವಾಟ್ ಇಸ್ ದ ಪ್ರಾಸೆಸ್? ಸರ್ ಏನ್ ಮಾಡಬೇಕು, ನೀವೇನ್ ಮಾಡ್ತೀರಾ? ಸಿಂಪಲ್, ಏನು ಇಲ್ಲ. ನೀವು ಅಫ್ಕೋರ್ಸ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀರಾ ಕೆಳಗಡೆ, ನನಗೂ ಗೊತ್ತು. ಜಸ್ಟ್ ಫೋನ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಮಾಡಿದ ತಕ್ಷಣ ನಮ್ಮ ಟೀಮ್ ರಿಸೀವ್ ಮಾಡುತ್ತೆ. ಲೈಕ್ ದೀಕ್ಷಾ ಮ್ಯಾಮ್ ಆಗಿರ್ಬೋದು, ಭಾವನಾ ಮ್ಯಾಮ್, ಲೈಕ್ ನಮ್ದು ದೊಡ್ಡ ಮಟ್ಟದ ಟೀಮ್ ಇದೆ, ಹರ್ಷಿತಾ ಮ್ಯಾಮ್, ತುಂಬಾನೇ ಕೇರ್ ಮಾಡ್ತಾರೆ. ಲೈಕ್ ಹೆಂಗೆ ಅಂದ್ರೆ, ನಾನು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಒಂದು ಗೊತ್ತಿರಲಿ ಸರ್, ಇವತ್ತು ಅಬ್ರಾಡ್ MBBS ಹೋಗೋದಕ್ಕೆ ಸಾಕಷ್ಟು ಏಜೆನ್ಸಿ ಇದೆ. ನೀವು ನಂಬಲ್ಲ, ನಾನು ನಮ್ಮ ತುಮಕೂರಲ್ಲೇನೆ ನನ್ನ ಕಾಲೇಜ್ ಪಕ್ಕದ ರೋಡಲ್ಲಿ ಒಂದು ಏಜೆನ್ಸಿ ಇದೆ. ಅದೇ ರೋಡಲ್ಲಿ ಹೋಗಿ ಲೆಫ್ಟ್ ತಗೊಂಡ್ರೆ ಇನ್ನೊಂದು ಏಜೆನ್ಸಿ ಇದೆ. ಅಲ್ಲಿಂದ 6 ಕಿಲೋಮೀಟರ್ದಲ್ಲಿ ಇನ್ನೊಂದು ಏಜೆನ್ಸಿ ಇದೆ. ಅಲ್ಲಿಂದ 20 ಕಿಲೋಮೀಟರ್ದಲ್ಲಿ ಇನ್ನೊಂದು ಏಜೆನ್ಸಿ ಇದೆ. ತುಮಕೂರು ಸಿಟಿ ನಿಮ್ಗೆ ಗೊತ್ತು, ಲಿಮಿಟೆಡ್. ಆ ಸಿಟಿಲೇ ಇಷ್ಟು ಏಜೆನ್ಸಿ ಇದೆ ಅಂದ್ರೆ ಬೆಂಗಳೂರಲ್ಲಿ ಕೇಳ್ಬೇಕಾ? ಸಾಕಷ್ಟು ಜನ ಇವತ್ತು ಅಬ್ರಾಡ್ ಕಳಿಸ್ತಾರೆ. ಸರ್ ಕಳ್ಸೋದು ದೊಡ್ಡ ಪ್ರಶ್ನೆ ಅಲ್ಲ. ನಾನು ಮೊನ್ನೆನೂ ಹೇಳ್ತಿದ್ದೆ, ಕಿರಿಕೀರ್ತಿ ಸರ್ ಇವತ್ತು ಮನ್ಸು ಮಾಡಿದ್ರೆ ನಿಮಗಿರೋ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ನ ಇಟ್ಕೊಂಡು ನೀವೇ 100 ಜನ ಕಳಿಸ್ಬೋದು. ಬಿಸ್ನೆಸ್ ಹೌದು, ನೀವೇನು ಫ್ರೀ ಆಫ್ ಕಾಸ್ಟ್ ಯಾರು ಇಲ್ಲಿ ಮಾಡಲ್ಲ, ನಿಮಗೂ ಒಂದು ಸ್ವಲ್ಪ ಅಮೌಂಟ್ ಲೈಕ್ ಯು ವಿಲ್ ಗೆಟ್ ಇಟ್. ಬಟ್ ಕಳ್ಸೋದು ದೊಡ್ಡ ವಿಷಯ ಅಲ್ಲ, 6 ವರ್ಷ ನೀವು ಅವ್ರ ಜೊತೆಲಿ ಇರ್ಬೇಕು, ಅದು ಮ್ಯಾಟ್ರು. ನೀವು ಕಳಿಸ್ಬಿಡ್ತೀರಾ 50 ಜನ, ಇವತ್ತು ನಾಳೆ ಹೋಗ್ತಾನೆ ಎಲ್ಲವೂ ಚೆನ್ನಾಗಿರುತ್ತೆ ಸರ್. ಅಫ್ಕೋರ್ಸ್ ಲೈಕ್ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗ್ತೀರಾ, ಎಲ್ಲ ಫೋಟೋ ಹಾಕ್ತೀರಾ ಸ್ನ್ಯಾಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಲೈಕ್ ಮೈ ಡಾಟರ್ ಅಬ್ರಾಡ್ ಹೋಗ್ತಿದ್ದಾಳೆ, ಲೈಕ್ ನನ್ನ ಮಗ ಹೋಗ್ತಿದ್ದಾನೆ, ಅದೊಂದು ರೀಲ್ಸ್ ಮಾಡಿ ಎಲ್ಲರೂ ಹಾಕ್ತೀರಾ, ತುಂಬಾನೇ ಖುಷಿ ಪಡ್ತಾರೆ. ರಿಲೇಟಿವ್ಸ್ ಅಲ್ಲಿ ಎಲ್ಲರೂ ಅವರು ಸ್ಟೇಟಸ್ ಹಾಕ್ತಾರೆ, ಹ್ಯಾಪಿ ಜರ್ನಿ ಪುಟ ಅಂತ. ಅದೆಲ್ಲ ನೋಡಿದೀವಿ, ನಿಜ, ಎಲ್ಲವೂ ಖುಷಿ ಪಡ್ತಾರೆ, ತುಂಬಾ ಹೊಗಳ್ತಾರೆ. ಕೀರ್ತಿ ಸರ್ ಕಡೆಯಿಂದ ಇವತ್ತು ನಾನು ಹೋಗ್ತಾ ಇದ್ದೀನಪ್ಪ ಅಂತ ನಿಮ್ಮನ್ನು ಹೊಗಳ್ತಾರೆ. 1 ವಾರ ಓಕೆ, 2 ವಾರ ಓಕೆ, 3ನೇ ವಾರ, 4ನೇ ವಾರ ಫೋನ್ ಬರುತ್ತೆ, ಸರ್ ಅಲ್ಲಿ ಯಾವುದೋ ಮೆಡಿಕಲ್ದು ಫೀಸ್ ಕೇಳ್ತಾ ಇದ್ದಾರೆ ಸರ್, ಮೆಡಿಕಲ್ ಚೆಕಪ್ದು. ಸರ್ ಹಾಸ್ಟ್ಲಿಂದ ಕಾಲೇಜ್ ಹೋಗೋದಕ್ಕೆ 3 ಇಂದ 4 ಕಿಲೋಮೀಟರ್ ಇದೆ ಅಂತೆ, ಕ್ಯಾಬ್ ಫೀಸು ಇದು ನೀವು ಹೇಳೇ ಇಲ್ವಲ್ಲ ಸರ್. ಸರ್ ರಷ್ಯಾದಲ್ಲಿ 2 ಹೊತ್ತು ಊಟ ಅಂತೆ ಸರ್, ಮ್ಯಾಟ್ರೇ ಗೊತ್ತಿಲ್ಲ. ನಮ್ಮ ಮಗ ದಿನ 4 ಹೊತ್ತು ತಿಂತಾನೆ ಸರ್. ಇಲ್ಲಿ ಆ ಮ್ಯಾಟ್ರ್ ನೀವು ಹೇಳೇ ಇರಲ್ಲ, 2 ಹೊತ್ತು ಊಟ ಅನ್ನೋದು. ಆ ಫುಡ್ಡು ಸೆಟ್ಟು ಆಗಲ್ಲ. ಜೊತೆಗೆ ಕೆಲವೊಂದ್ಸಲ ಏನಾಗುತ್ತೆ, ಫುಡ್ಡು ಆ ಮಟ್ಟದಲ್ಲಿ ಇರಲ್ಲ, ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಫೋನ್ ಮಾಡ್ತಾರೆ, ಮತ್ತೊಂದ್ಸಲಿ ಫೋನ್ ಮಾಡ್ತಾರೆ, ಸರ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತಂತೆ. ಒಬ್ಬ ಸ್ಟೂಡೆಂಟ್ ಅಲ್ಲ, 50 ಜನ ಸ್ಟೂಡೆಂಟ್. ನಿಮಗಿರೋ ಈ ಬಿಸಿ ಶೆಡ್ಯೂಲ್ ಅಲ್ಲಿ ಏನ್ ಮಾಡ್ತೀರಾ? ಆಗಲ್ಲ. ಇದು ಒಂದಿನದ್ದಲ್ಲ, 6 years, 6 ವರ್ಷ ಆಗ್ತಾ ಹೋಗುತ್ತೆ ಮತ್ತೆ. ಸರ್ ಖಂಡಿತ ಮಾಡುತ್ತೆ. ಇವತ್ತು ನಾನು ಲೈಕ್ ಹಳೆ ಎಲ್ಲ ಪಾಡ್ಕಾಸ್ಟ್ಗಳಲ್ಲಿ ನಮ್ಮಲ್ಲಿ ಬರೋ ಪೇರೆಂಟ್ಸ್ಗೆ ವಿಡಿಯೋ ಕಾಲ್ ಮಾಡಿ ಆ ಸ್ಟೂಡೆಂಟ್ಸ್ ಜೊತೆ ಮಾತಾಡಿಸಿ, ಅಲ್ಲಿರೋ ಸ್ಟೂಡೆಂಟ್ಸ್ ಜೊತೆಗೆ ನಮ್ಮ ಕಡೆಯಿಂದ ನಾವೇನೇನು ಅವರಿಗೆ ಹೆಲ್ಪ್ ಮಾಡಿದೀವಿ ನೀವು ನೋಡಿದ್ರ ನಮ್ಮ ವಿಡಿಯೋಸ್ನ. ಹೌದು. ಸೊ ಅಷ್ಟಿಲ್ಲದೆ ನೀವು ನಮ್ಮನೇಲಿ ಕರೆದೂ ಇಲ್ಲ.
ನೀವೆಲ್ಲ ನೋಡಿ, ಯಾಕಂದ್ರೆ ನಿಮ್ಗೂ ಗೊತ್ತು ನಿಮ್ಮ ಫಾಲೋವರ್ಸ್ ಇವಾಗ ನಿಮ್ಮನ್ನ ನಂಬ್ತಾರೆ ಅಂದ್ರೆ ನೀವು ಎಲ್ಲವನ್ನು ಲೈಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಚೆಕ್ ಮಾಡಿ ಸ್ಟೂಡೆಂಟ್ಸ್ ಮಾತಾಡಿ ನನ್ನನ್ನು ಕರೆದಿರೋದು. ಸೊ 6 ವರ್ಷ ನೀವು ಅವ್ರ ಜೊತೆ ಟ್ರಾವೆಲ್ ಆಗ್ಬೇಕು, ಅದು ನಿಮಗೆ ಟಾಸ್ಕ್. ಅಡ್ಮಿಷನ್ ದೊಡ್ಡ ಟಾಸ್ಕ್ ಅಲ್ವೇ ಅಲ್ಲ. ಇಲ್ಲಿರೋರು ಏನೋ 1 2 3 4 1 7 ಜನ ಇದೀವಿ, 7 ಜನ ಮನ್ಸು ಮಾಡ್ರೆ ನಾಳೆ ಕಳಿಸ್ಬೋದು. ಬಿಗ್ ಟಾಸ್ಕ್ ಅಲ್ವೇ ಅಲ್ಲ ಸರ್. ಎಷ್ಟೊತ್ತು ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಅಪ್ಲೈ ಮಾಡ್ತೀರಾ, ವೀಸಾ ಸ್ಟಾಂಪಿಂಗ್ ಆಗುತ್ತೆ, ಕಳಿಸ್ತೀರಾ ಏರ್ಪೋರ್ಟ್ಗೆ ಹೋಗಿ. ಮ್ಯಾಟ್ರೇ ಅಲ್ಲ. ಏರ್ಪೋರ್ಟ್ ನೀವು ಏರ್ ಇಂಡಿಯಾಗೋದು ಯಾವುದೋ ಒಂದು ಬುಕ್ ಮಾಡ್ತೀರಾ, ಕಳಿಸ್ತೀರಾ. ಮಾಸ್ಕೋಗೆ ಹೋಗಿ ಇಳಿತಾನೆ, ಮಾಸ್ಕೋಯಿಂದ ಅಲ್ಲಿ ಕಾಲೇಜ್ಗೆ ಹೋಗ್ತಾನೆ, ಅಥವಾ ಜಾರ್ಜಿಯಾ ಟಿಬ್ಲಿಸಿಗೆ ಇಳಿತಾನೆ, ಅಲ್ಲಿಂದ ಕಾಲೇಜ್ಗೆ ಹೋಗ್ತಾನೆ. 6 ವರ್ಷ ನೀವು ಇರಬೇಕು. 6 ವರ್ಷ ಹುಡುಗನ ಜೊತೆ ನೀವು ಟ್ರಾವೆಲ್ ಆಗಬೇಕು. ಅವ್ನು ಅಲ್ಲಿ ಓದ್ತಿರ್ತಾನೆ, ನೀವು ಇಲ್ಲಿಂದ ಅವನ ಜೊತೆ ಟ್ರಾವೆಲ್ ಆಗಬೇಕು. 6 ವರ್ಷದ ನಂತರ ಅವ್ನು ಹಿಂಗೆ ಓದ್ತಾ ಇದ್ದಾನೆ, ಸಬ್ಜೆಕ್ಟ್ಸ್ ಯಾವ್ದ್ರ ಫೇಲ್ ಆಗಿದ್ದಾನೆ, 6 ವರ್ಷ ಅವ್ನಿಗೇನೋ ಪ್ರಾಬ್ಲಮ್ ಆಗ್ತಿದ್ಯಾ, 3rd ಇಯರ್ ಇಂದ ಅವನು ಜಾರ್ಜಿಯಾಗೆ ಎಲ್ಲ ಹೋದಾಗ USM ಅಲ್ಲಿ ಕೋಚಿಂಗ್ ತಗೊಂತಾ ಇರ್ತಾನೆ. ನಾನು ಏನವಾಗ್ಲೇ ಹೇಳಿದೆ MDಗೆ, ಅದಕ್ಕೆ 3rd ಇಯರ್ ಇಂದ ಕೋಚಿಂಗ್ ಸಿಗುತ್ತೆ, ಅದು ಕೋಚಿಂಗ್ ತಗೊಂತಾ ಇದ್ದಾನ. ಇಲ್ಲ ಕ್ವಾಲಿಫೈ ಆಗಿರೋರ್ ಬಗ್ಗೆ ಮಾತಾಡ್ಬೇಕಂದ್ರೆ FMG ಕೋಚಿಂಗ್ ಅವ್ನು ಸಿಗ್ತಾ ಇದೆಯಾ, ಎಲ್ಲ ಓಕೆನಾ? ಯಾಕಂದ್ರೆ MBBS ಅನ್ನೋದು ಇಟ್ಸ್ ಆಲ್ ಅಬೌಟ್ ಪ್ರಾಕ್ಟಿಕಲ್ ಸರ್. ಥಿಯರಿ ಇರುತ್ತೆ, ರಿಯಲ್ ಡೆಡ್ ಬಾಡೀಸ್ ಜೊತೆ ನೀವು ಲೈಕ್ ಡೀಲ್ ಮಾಡಬೇಕು. ಕೆಲವೊಂದು ಕಾಲೇಜ್ಗಳು ರಷ್ಯಾದಲ್ಲಿ ಕೆಡಾವರ್ಸ್ ಅಂತ ಕೊಡ್ತಾರೆ, ಅಂದ್ರೆ 3D ಮಾಡೆಲ್. ಯಾವ ಕಾಲೇಜಲ್ಲಿ ರಿಯಲ್ ಡೆಡ್ ಬಾಡೀಸ್ ಸಿಗುತ್ತೆ ಆ ಕಾಲೇಜ್ಗಳಿಗೆ ಹೋಗ್ಬೇಕು. ಆಮೇಲೆ ಕಳಿಸುವಾಗ್ಲೂ ಅಷ್ಟೇ ಆ ಕಾಲೇಜ್ NMC ಗೈಡ್ಲೈನ್ಸ್ ಅಲ್ಲಿ ಇದೆಯಾ ನೋಡ್ಬೇಕು. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅವ್ರು ಹೆಂಗೆ ಅಂದ್ರೆ ದಿನಕ್ಕೊಂದೊಂದು ಗೈಡ್ಲೈನ್ಸ್ ಬಿಡ್ತಿರ್ತಾರೆ. ಚೇರ್ಮನ್ ಹೆಸರು ಶೇಟ್ ಅಂತ ಬರುತ್ತೆ, ದಿನಕ್ಕೊಂದೊಂದು ಗೈಡ್ಲೈನ್ಸ್ ಬಿಡ್ತಾ ಇರ್ತಾರೆ. ಆ ಗೈಡ್ಲೈನ್ಸ್ ಪ್ರಕಾರ ಅದ್ ನೀವು ಕಳಿಸ್ಬೇಕು. ಸಾಕಷ್ಟು ಕಾಲೇಜ್ ಇದೆ ಅಬ್ರಾಡ್ ಅಲ್ಲಿ, ನೀವೆಲ್ಲ ಕಾಲೇಜ್ ಕಳಿಸೋಕ್ಕಾಗಲ್ಲ ಸರ್. ಪ್ರತಿಯೊಂದು ನಾವು ಕಳ್ಸೋ ಕಾಲೇಜು ಫಸ್ಟಿಂಗ್ NMC ಗೈಡ್ಲೈನ್ಸ್ ಅಲ್ಲಿ ಬರುತ್ತೆ, WHO ರೆಕಗ್ನೈಸ್ಡ್ ಆಗಿರುತ್ತೆ. ಎಲ್ಲದಕ್ಕೂ ಹೆಚ್ಚಾಗಿ ಆ ಕಾಲೇಜಲ್ಲಿ ಕ್ಲಿನಿಕಲ್ ಎಕ್ಸ್ಪೋಜರ್ ಇರಬೇಕು. ನೀವು ಹೋಗೋ ಕಾಲೇಜಲ್ಲಿ ಪೇಷಂಟ್ಸ್ಗಳೇ ಬರಲ್ಲ ಅಂದ್ರೆ ನೀವೆಲ್ಲ MBBS ಕಲಿತೀರಾ? ಕರೆಕ್ಟ್ ಅಲ್ವಾ? ಆ ಕಾಲೇಜಲ್ಲಿ ಪೇಷಂಟ್ಸ್ಗಳು ವಾಕ್ ಇನ್ ಇರಬೇಕು ಸರ್. ಇಟ್ಸ್ ಆಲ್ ಅಬೌಟ್ ಪ್ರಾಕ್ಟಿಕಲ್. ಏನೇನು ಆ ಪೇಷಂಟ್ ಏನಿದೆ, ಯಾವ ಡಿಸೀಸ್ ಇದೆ ಅಂತ ನೀವು ಕಲಿಯೋದೆ ಆ ಪೇಷಂಟ್ಸ್ಗಳು ವಾಕ್ ಇನ್ ಚೆನ್ನಾಗಿದ್ದಾಗ. ಈಗ ಬೆಂಗಳೂರಲ್ಲೇ ಸಾಕಷ್ಟು ಮೆಡಿಕಲ್ ಕಾಲೇಜ್ ಇದ್ರು ನಂಬೈಲ್ ಬರದೆ ಫಸ್ಟ್ ರಾಮಯ್ಯ ಮೆಡಿಕಲ್ ಕಾಲೇಜ್ ಅಂತೀವಿ. ವೈ? ಬಿಕಾಸ್ ಪೇಷಂಟ್ಸ್ಗಳು ವಾಕ್ ಇನ್ ಜಾಸ್ತಿ ಇದೆ, ಕರೆಕ್ಟ್, ತುಂಬಾ ಚೆನ್ನಾಗಿ ಬರ್ತಾರೆ ಅಲ್ಲಿ. ಸೊ ಪೇಷಂಟ್ಸ್ ವಾಕ್ ಇನ್ ಚೆನ್ನಾಗಿರಬೇಕು. ಜೊತೆಗೆ ನಾನು ಹೇಳಿದೆ ಅಬ್ರಾಡ್ ಇಂದ ಇಲ್ಲಿ ಬಂದಾಗ FMG ಎಕ್ಸಾಮ್ ಬರೀಬೇಕು. ಆ FMG ಪಾಸಿಂಗ್ ಪರ್ಸೆಂಟೇಜ್ ಚೆನ್ನಾಗಿರ್ಬೇಕು. ಆ ಕಾಲೇಜಿಂದ ಓದಿರೋ ಹುಡುಗರು ಅಷ್ಟು ಜನ FMG ಪಾಸ್ ಆಗಿದಾರ, ಇದೆಲ್ಲವನ್ನು ನೋಡ್ತೀವಿ. ಮೆಡಿಕಾಮ್ ಇಂದ ಹೋಗಿರೋ ಸ್ಟೂಡೆಂಟ್ಸ್ಗೆ ರಿವ್ಯೂ ಹೆಂಗಿದೆ ಸರ್? ನೀವು ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾನು ಮಾತಾಡಿಸ್ತೀನಿ, ವಿಡಿಯೋ ಕಾಲಲ್ಲಿ ಮಾತಾಡಿ, ಯಾರ ಜೊತೆ ನೀವು ಯಾವ ಕಂಟ್ರಿ ಹೇಳ್ತೀರಾ ಆ ಸ್ಟೂಡೆಂಟ್, ಎಲ್ಲ ಕಂಟ್ರಿಲೂ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ. ನಿಮಗೆ ಇಲ್ಲ, ನೀವು ಅವರ ಪೇರೆಂಟ್ಸ್ಗಳೆಲ್ಲ ಮಾತಾಡಿರೋದೆಲ್ಲ ವಿಡಿಯೋಸ್ ಎಲ್ಲ ನಾನು ನೋಡಿದ್ದೀರಾ? ನಾನು ಇವತ್ತು ನನ್ನ ಕಡೆಯಿಂದ ಬೇರೆ ಪೇರೆಂಟ್ಸ್ಗೆ ನಾನು ಇವತ್ತು ಹೇಳೋದು ಈಸಿ, ಸಿಂಪಲ್ ಇಷ್ಟೇ. ನೀವು ಬನ್ನಿ ಸರ್, ನೀವು ಬಂದ್ಮೇಲೆ ಯಾವ್ದಾವ್ದೋ ಒಂದು ಕಂಟ್ರಿ ರಷ್ಯಾ, ನೀವು ಯಾವುದೋ ಒಂದು ಕಾಲೇಜ್ ಚೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಸಿಫ್ತಿಕಾರ್, ಈ ಕಾಲೇಜಲ್ಲಿ ನಿಮ್ಮ ಮಕ್ಕಳಿದಾರ ಆನ್ ಸ್ಪಾಟಲ್ಲಿ, ಸರಿ ನಾನು ನಂಬರ್ ಕೊಡ್ತೀನಿ, ಆ ಪೇರೆಂಟ್ಸ್ದ ನಂಬರ್ ಕೊಡ್ತೀನಿ, ಜೊತೆಗೆ ಆ ಸ್ಟೂಡೆಂಟ್ಸ್ ಜೊತೆ ವಿಡಿಯೋ ಕಾಲ್ ಮಾಡಿ ಕಾಲೇಜ್ ಎಲ್ಲವನ್ನೂ ನೋಡಿ ಕೇಳಿ, ಸಂಜಯ್ ಸರ್ ನಿಮ್ಗೆ ಹೆಂಗೆ ಹೆಲ್ಪ್ ಮಾಡಿದ್ರು, ಪ್ರಜ್ವಲ್ ಸರ್, ರಾಜಶೇಖರ್ ಸರ್ ಎಲ್ಲ ನಿಮ್ಮ ಜೊತೆ ಅವ್ರು ಇದ್ರ, ಕೇಳಿ ಅವ್ರನ್ನ. ನಂತರದಲ್ಲೇ ನಿಮಗೆ ಇಷ್ಟ ಆಯ್ತಾ ಬನ್ನಿ. ಸಿಂಪಲ್ ಪ್ರೊಸೀಜರ್ ಬಗ್ಗೆ ಮಾತಾಡ್ತಾ ಇದ್ವಿ, ಏನಿಲ್ಲ, ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ, ನಮ್ಮ ಮ್ಯಾಮ್ ಪಿಕ್ ಮಾಡ್ತಾರೆ. ತುಮಕೂರಿಗೆ ಬನ್ನಿ ಸರ್. ಇಲ್ಲೇನಂದ್ರೆ ಸಾಕಷ್ಟು ಜನ ಸರ್ ತುಮಕೂರಿಗೆ ಬರ್ಬೇಕಾ ಅಂತ ಕೇಳ್ತಾರೆ ಕಾಲ್ ಮಾಡಿದಾಗ. ನಾನು ಹೇಳೋದು, ನೀವು ನನ್ನನ್ನ ಫೋನಲ್ಲೇ ನಂಬಿ ಅಬ್ರಾಡ್ಗೆ ಕಳಿಸ್ತೀರಾ? ತುಮಕೂರಿಗೆ ಬರಕ್ ರೆಡಿ ಇಲ್ಲ, ನೀವು ಅಬ್ರಾಡ್ಗೆ ಹೆಂಗ್ ಕಳಿಸ್ತೀರಾ? ತುಮಕೂರಿಗೆ ಬನ್ನಿ, ಒಂದ್ಸಲಿ ಬನ್ನಿ, ಏನು ಇಲ್ಲ. ನಮ್ಮ ನೀವು ಕಾಲೇಜ್ ಅಡ್ರೆಸ್ ಎಲ್ಲ ಕೇಳಿದ್ರೆ ತುಮಕೂರು ಸಿದ್ಧಗಂಗಾ ಮಠ, ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಲೈಕ್ ಸಿದ್ಧಗಂಗಾ ಮಠದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ಕಾಲೇಜ್ ಇರೋದು. SRS PU ಕಾಲೇಜ್ ಅಂತ ಸ್ಕೂಲು ಇದೆ, ಡಿಗ್ರಿನೂ ಇದೆ. ಕಾಲೇಜ್ ಒಳಗಡೆನೂ ನಮ್ಮ ಮೆಡಿಕಾಮ್ ಸಂಸ್ಥೆ. ಸೊ ಅಲ್ಲಿ ಬನ್ನಿ, ಫ್ರೀ ಆಫ್ ಕಾಸ್ಟ್ ಕೌನ್ಸಿಲಿಂಗ್ ತೊಗೊಳ್ಳಿ. ನೀವು ಬಂದಾಗ ಇವ್ರ ಮುಖಾಂತರ ಕಳಿಸ್ಲೇಬೇಕು, ತಪ್ಪು ಸರ್, ಇಷ್ಟು ಬಂದಿದೆ, ಏನು ಮಾಡ್ಬೋದು, 1 ವರ್ಷ ಲಾಂಗ್ ಟರ್ಮ್ ನೀಡ್ಗೆ ಹೋಗ್ಲಾ, ಇಲ್ಲ ಅಬ್ರಾಡ್ಗೆ ಹೋಗ್ಬೋದಾ, ಇಲ್ಲ ಕ್ವಾಲಿಫೈ ಆಗಿದೆ, ಯಾವ ಕಂಟ್ರಿ ಬೆಸ್ಟು, ಅಲ್ಲಿಂದ FMG ಹೆಂಗಿದೆ ಸರ್? ನೀವು ನಂಬಲ್ಲ, ನೀವು FMG ಪಾಸಿಂಗ್ ಪರ್ಸೆಂಟೇಜ್ ಬೇಸ್ ಮೇಲೆ ಹೋಗ್ತೀನಂದ್ರೆ ಉಜ್ಬೇಕಿಸ್ತಾನ್ ದಿ ಬೆಸ್ಟ್, ತುಂಬಾ ಚೆನ್ನಾಗಿದೆ, ಉಜ್ಬೇಕಿಸ್ತಾನ್ ಚೆನ್ನಾಗಿದೆ. ಸೊ ಇಲ್ಲಿ ನಾನು ಹೇಳಿದ್ನಲ್ಲ, 6 ವರ್ಷ ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತೀವಿ. ನೀವು ಮೆಡಿಕಾಮ್ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ರೆ, ನಿಮ್ಮ ಹತ್ರ ಒಂದು ಪಾಸ್ಬುಕ್ ಇದ್ರೆ ಸಾಕು, ಬ್ಯಾಂಕ್ದು ಪಾಸ್ಪೋರ್ಟ್ ಇಂದ ಹಿಡಿದು ಏರ್ಪೋರ್ಟ್ ಕರ್ಕೊಂಡೋಗಿ ವೀಸಾ ಎಲ್ಲ ಮಾಡಿಸಿ ಏರ್ಪೋರ್ಟ್ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ನಿಮ್ ಜೊತೆ ಇದ್ದು ಒಂದು 10-15 ದಿನ ಬಂದು ನಮ್ಮ ಕಡೆಯವರು ಅಲ್ಲಿ ಇದ್ದೇ ಇರ್ತಾರೆ. ಸೆಕೆಂಡ್ರಿ, ಹೌದಾ? ಅಫ್ಕೋರ್ಸ್ ಇರ್ತಾರೆ. ಹಾಸ್ಟೆಲ್ ಅಲ್ಲಿ ನಮ್ಮ ಇಂಡಿಯನ್ ಒಬ್ರು ಇದ್ದೇ ಇರ್ತಾರೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಎಲ್ಲ ಕಂಟ್ರಿಲೂ ಎಲ್ಲ ಹಾಸ್ಟೆಲ್ ಅಲ್ಲಿ ಒಬ್ರು ಇದ್ದೇ ಇರ್ತಾರೆ. ಏನೇ ಇದ್ರು ಅವ್ರು ನೋಡ್ಕೊಂತಾರೆ. ಅಲ್ಲಿಂದ ಬಂದ್ಮೇಲೆ ಇಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಇಂದ ಹಿಡಿದು ಪ್ರತಿಯೊಂದ್ರಲ್ಲೂ ನಾವು ನಿಮ್ ಜೊತೆ ನಿಂತ್ಕೊಂತೀವಿ. ಸೊ ತುಂಬಾ ಜನ ಪೇರೆಂಟ್ಸ್ ಕೇಳ್ತಾರೆ, ಸರ್ ನಿಮ್ ಕಡೆಯಿಂದ ಬಂದ್ಮೇಲೆ ನೀವು FMG ಪಾಸ್ ಮಾಡಿಸ್ತೀರಾ? ಸರ್ ನಾನು ನಮ್ಮಲ್ಲಿ 12th ಕಾಲೇಜ್ ಇದೆಯಲ್ಲ, ನಾನು ಕಾಲೇಜಿಗೆ ಸೇರಿಸ್ಕೊಂತೀನಿ, ಎಜುಕೇಶನ್ ಕೊಡ್ತೀನಿ. ಅವನು 12th ಫೇಲ್ ಆದ ಅಂದ ತಕ್ಷಣ ನೀವು ನನ್ನನ್ನು ಬ್ಲೇಮ್ ಮಾಡೋಕ್ಕಲ್ಲ. ಕರೆಕ್ಟ್, ನನ್ನ ಕರ್ತವ್ಯ ನಾನು ಮಾಡ್ತೀನಿ. FMG ಅಲ್ಲಿ ಕಾಲೇಜಲ್ಲಿ ನಿಮಗೆ ಕೊಟ್ಟೆ ಕೊಡ್ತಾರೆ. ನೀವು ನನ್ನ ಮುಖಾಂತರ ಅಂತಲ್ಲ, ಯಾವ ಕನ್ಸಲ್ಟೆನ್ಸಿ ಕೆಲವೊಬ್ರು ನೋಡ್ತಿರ್ತೀನಿ,
ಸರ್ ನಮ್ಮ ಕಡೆಯಿಂದ ಹೋದ್ರೆ ನಿಮ್ಗೆ FMG ನಾನು ಕೋಚಿಂಗ್ ಕೊಡಿಸ್ತೀನಿ ಕಾಲೇಜಲ್ಲಿ. ನನ್ನ ಮುಖಾಂತರ ಅಂತಲ್ಲ, ನೀವು ಯಾರ ಮುಖಾಂತರ ಹೋದ್ರೂ ಆ ಕಾಲೇಜಲ್ಲಿ FMG ಕೋಚಿಂಗ್ ಕೊಟ್ಟೇ ಕೊಡ್ತಾರೆ, ದಟ್ ಸೆಕೆಂಡ್ರಿ. ಅಲ್ಲಿ ಓದಿ ಇಲ್ಲಿ ಬಂದು ಬರೆಯೋ ಜವಾಬ್ದಾರಿ ನಿಮ್ದು. ನಿಮ್ಮ ಜೊತೆ ಮಾರಲ್ ಸಪೋರ್ಟ್ ಆಗಿ ನಾನು ಇರ್ತೀನಿ. ಫಸ್ಟ್ ಅಟೆಂಪ್ಟ್ ಆಗಿಲ್ವಾ, ಸೆಕೆಂಡ್ ಅಟೆಂಪ್ಟ್ ಬರೀಲಿ, ವರ್ಷದಲ್ಲಿ 2 ಸಲ ಬರುತ್ತೆ FMG, 6 ತಿಂಗಳಿಗೆ ಒಂದ್ಸಲಿ. ನಿಮ್ಗೆ ಇಷ್ಟೇ ಅಟೆಂಪ್ಟ್ಸ್ ಅಂತ ಏನಿಲ್ಲ, ಎಷ್ಟು ಸಲ ಬೇಕಾದ್ರೂ ಬರೀರಿ, ಪಾಸ್ ಆಗಿ. ಮಾರಲ್ ಸಪೋರ್ಟ್ ಆಗಿ ನಾನು ಇರ್ತೀನಿ, ನೀವೇ ಪಾಸ್ ಮಾಡಿಸ್ತೀರಾ ತಪ್ಪು. ಇಲ್ಲಿ ನೀಟ್ ಪೇಪರ್ ಲೀಕ್ ಆಗಿರೋದನ್ನ ಯಾರ ಕೈಲೂ ತಡೆಯಕ್ ಆಗ್ತಿಲ್ಲ, ಅಷ್ಟು ಮಟ್ಟದಲ್ಲಿ ಮಾಡಲ್ಲ ಸರ್. ಫೇಕ್ ಪ್ರಾಮಿಸಸ್ ಮಾಡಕ್ಕೆ ಹೋಗಲ್ಲ. ವೈ? ಬಿಕಾಸ್ ನಂದು ಯಾವ್ದೋ ಒಂದು ಆಫೀಸಲ್ಲಿ ನಾನು ಸಂಸ್ಥೆ ಮಾಡಿದೀನಿ, ನೀವು ಬರ್ತೀರಾ, ನಂದು ಮೆಡಿಕಾಮೆ ಮೇಜರ್ ನಮ್ದು ಲೈಕ್ ಒಂದು ಹುದ್ದೆ ಅಂದಾಗ ನಾನು ಫೇಕ್ ಪ್ರಾಮಿಸಸ್ ಮಾಡೋದು ದೊಡ್ಡ ವಿಷಯ ಅಲ್ಲ. ನಿಮ್ಮನ್ನ ಎಲ್ಲವೂ ಹೇಳಿ ಎಕ್ಸೈಟ್ಮೆಂಟ್ ಮಾಡಿ ಸಕ್ಕದಾಗಿರುತ್ತೆ, ಒಳ್ಳೆ ಫುಡ್ ಕೊಡ್ತಾರೆ ವೀಕಲ್ಲಿ 2 ಸಲ. ನೀವು ಇಫ್ ಯು ಆರ್ ಇನ್ ಕೇಸ್ ನಾನ್ ವೆಜ್ ಅಂದ್ರೆ ನಾನ್ ವೆಜ್ ತಿನ್ಕೊಂಡು ಸ್ನೋಫಾಲ್ ಬೀಳ್ತಿರುತ್ತೆ, ಅದೆಲ್ಲ ಹೇಳೋದು ನನಗೆ ದೊಡ್ಡ ವಿಷಯನೇ ಅಲ್ಲ. ನೀಟ್ ಕ್ವಾಲಿಫೈ ಆಗಿಲ್ಲ ಅಂದ್ರೂ ನಾನು ನಿಮ್ಮನ್ನ ಎಕ್ಸೈಟ್ಮೆಂಟ್ ಮಾಡಿ ನಿಮ್ಮನ್ನ ಹೇಳಿ ಕಳಿಸ್ಬಿಡ್ಬೋದು. ಬಟ್ ನಮ್ಗೆ ಅದಿಷ್ಟ ಇಲ್ಲ ಸರ್. ಯಾಕಂದ್ರೆ ಮೆಡಿಕಾಮ್ಗೂ ಮುಂಚೆ PU, ನನಗೆ ಆ PU ಕಾಲೇಜ್ ಅಡ್ಮಿಷನ್ಸ್ ಅಲ್ಲಿ ನಾನು ನೋಡಿದ್ದೀನಿ, ಪೇರೆಂಟ್ಸು ಆ 60,000 70,000 ಫೀಸ್ ಕಟ್ಟಕ್ಕೆ ಎಷ್ಟ್ರ ಮಟ್ಟಕ್ಕೆ ಕಷ್ಟಪಡ್ತಿದ್ದಾರೆ. ಅದ್ರಲ್ಲೂ ಸಿಂಗಲ್ ಪೇರೆಂಟ್ಸ್ ಅಂತ ಏನಿರ್ತಾರೆ, ಲಿಟ್ರಲಿ ನನಗೆ ಒಂದೊಂದ್ಸಲಿ ಲೈಕ್ ಅವ್ರನ್ನೆಲ್ಲ ನೋಡಿದಾಗ ದೇವ್ರು ನಮ್ಮನ್ನ ಒಂದ್ ಸ್ವಲ್ಪ ಇವತ್ತು ಚೆನ್ನಾಗಿ ಇಟ್ಟಿದ್ದಾನಪ್ಪ. ಯಾಕಂದ್ರೆ ನಾವು ಒಂದೊಂದ್ಸಲಿ ಬ್ಲೇಮ್ ಮಾಡ್ತಾ ಇರ್ತೀವಿ, ನಮ್ಮಪ್ಪ ಏನು ಮಾಡಿಲ್ಲ ನನಗೋಸ್ಕರ. ಇಲ್ಲ ಸರ್, ಇವತ್ತು ನಮ್ಮ ತಂದೆ ತಾಯಿ ನಾವೆಲ್ಲ ನೆನೆಸ್ಕೋಬೇಕಂತ. ಯಾಕಂದ್ರೆ ನಾನು ನೋಡಿದ್ದೀನಿ 10 ವರ್ಷದಲ್ಲಿ ತುಂಬಾ ಜನರು ಪೇರೆಂಟ್ಸ್ ಬರ್ತಾ ಇರ್ತಾರೆ, ಸಾಕಷ್ಟು ಬೇರೆ ರೀತಿಲಿ ಪೇರೆಂಟ್ಸ್. ಸರ್ ತುಂಬಾನೇ ಕಷ್ಟ ಇದೆ ಸರ್, ನಾನು ಮನೆ ಕೆಲಸ ಮಾಡಿ ನನ್ನ ಮಗಳನ್ನ ಓದಿಸ್ತಾ ಇದ್ದೀನಿ, ಫೀಸ್ ಕಟ್ಟೋದಕ್ಕೆ ಟೈಮ್ ಕೊಡಿ ಸರ್. ಸರ್ ಯೂನಿಫಾರ್ಮ್ ಫೀಸ್ ಕಟ್ಟೋದಕ್ಕೂ ನಮ್ಮಲ್ಲಿ ಪಾಪ ಟೈಮ್ ಕೇಳ್ತಾರೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಇವತ್ತು ಬಡತನ ಇದೆ ಸರ್. ನೀವು ಬ್ಯಾಂಗ್ಳೂರು, ತುಮಕೂರು ಬರೀ ನಾವಿದು ಏನು ಅರ್ಬನ್ ಏರಿಯಾಸ್ ಮಾತಾಡ್ತಾ ಇರೋದಲ್ಲ, ನೀವು ರೂರಲ್ ಅಂತ ಹೋದಾಗ, ಉತ್ತರ ಕರ್ನಾಟಕ ಅಂತ ಹೋದಾಗ ಇವತ್ತು ಸಾಕಷ್ಟು ಬಡತನ ಅಲ್ಲಿದೆ. ಅದೆಲ್ಲ ನೋಡಿದಾಗ ಅವರೆಲ್ಲ ಅಷ್ಟು ಕಷ್ಟಪಟ್ಟು ಇಲ್ಲಿ 30-35 ಲಕ್ಷ ಫೀಸ್ ಕಟ್ತಾರೆ ಅಂದ್ರೆ ಸುಮ್ಮನೆ ಅಲ್ಲ. ಒಂದು ಪೇರೆಂಟು ಜಮೀನ್ ಮಾರ್ತಾನೆ, ನನ್ಗೆ ಗೊತ್ತಿದೆ, 1 ಎಕರೆ 2 ಎಕರೆ ಜಮೀನ್ ಮಾರೇ ಫೀಸ್ ಕಟ್ಟೋದು. ಅವ್ರ ಹತ್ರ ಲೈಕ್ ಲಿಕ್ವಿಡ್ ಏನ್ ಕ್ಯಾಶ್ ಅಂತ ದುಡ್ಡಿರಲ್ಲ, ಬಟ್ ಅಸೆಟ್ ಇರುತ್ತೆ, ಜಮೀನು ಜಾಗ ಮನೆ ಅಂತ ಇರುತ್ತೆ, ಅದನ್ನ ಪ್ಲೆಜ್ಜೋ ಮಾರಿನೇ ಅವ್ರು ಕಳಿಸೋದು. ಅಷ್ಟೆಲ್ಲ ಕಷ್ಟಪಟ್ಟು ಕಳಿಸ್ತಿರುವಾಗ ನಾನು ಫಾಲ್ಸ್ ಪ್ರಾಮಿಸಸ್ ನ ಕೊಟ್ಟಿ ಕಳಿಸೋದು ನನಗೆ ಬೇಡ ಸರ್. ನನ್ಗೆ ಅಡ್ಮಿಷನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಹೇಳ್ತೀನಿ, ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಬರ್ದ್ರ ಲಾಂಗ್ ಟರ್ಮ್ ನೀಟ್ಗೆ ಹೋಗಿ, ಕ್ವಾಲಿಫೈ ಆಗಿಲ್ಲ ಅಂದ್ರೆ ಇಲ್ಲ ಸರ್ ನಾನು ಲಾಂಗ್ ಟರ್ಮ್ ನೀಟ್ ಹೋಗೋದೇ ಇಲ್ಲ, ಫಿಕ್ಸ್ ಆಗಿದ್ದೀನಿ ಅಬ್ರಾಡ್. ಬಟ್ ಇಲ್ಲಿ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಇಲ್ಲಿವರೆಗೂ ಏನು ನಿಮ್ಗೆ ಅಬ್ರಾಡ್ಗೆ ಹೋಗೋ ಮೆಂಟಾಲಿಟಿ ಹೆಂಗಿರುತ್ತೆ ಅಂದ್ರೆ, ಇಲ್ಲಿ ಹೋಗೋರ್ಗು ಒಂದು ಮೆಂಟಾಲಿಟಿ ಇರುತ್ತೆ, ಅಬ್ರಾಡ್ಗೆ ಹೋದ್ಮೇಲೆ ಅವರು ಟೋಟಲಿ ಅವ್ರು ಚೇಂಜ್ ಆಗ್ಬಿಡ್ತಾರೆ. ನೀವು ಜಾರ್ಜಿಯಾ ಅನ್ನೋ ಕಂಟ್ರೀಸ್ಗೆಲ್ಲ ಹೋಗ್ಬಿಟ್ರೆ, ಇಟಲಿ ಅಲ್ಲೆಲ್ಲ ಹೋಗ್ಬಿಟ್ರೆ ಅವ್ರು ಮತ್ತೆ ಇಂಡಿಯಾಗೆ ಬಂದು ಪ್ರಾಕ್ಟೀಸ್ ಮಾಡ್ಬೇಕನ್ನೋ ಮೆಂಟಾಲಿಟಿ ಎಲ್ಲ ಇರಲ್ಲ. ಯಾಕೆ ಅಂತ ಕೇಳಿ ಸರ್, ನೀವು ಇಂಡಿಯಾದಲ್ಲಿ ನೀವು MBBS ಮಾಡಿ 5.5 ವರ್ಷ ನಾನು ದುಡಿತೀನಿ ಅಂದ್ರೂ ನಿಮ್ಗೆ ಒಂದು ಇನಿಷಿಯಲಿ ಸ್ಯಾಲ್ರಿ ಒಂದು 60,000 70,000 ಫಿಕ್ಸ್ ಅಷ್ಟೇ. 70,000 ನಾನಿಲ್ಲಿ ನಾನು 5.5 ವರ್ಷ 6 ವರ್ಷ ಓದಿದ್ದೀನಿ ಅಂದಿದ ತಕ್ಷಣ ನಿಮಗೆ ಇಂಜಿನಿಯರಿಂಗ್ ತರ ಕೆಲವೊಂದು ಕಂಪನೀಸ್ ಅಲ್ಲಿ 5-6 ಲಕ್ಷ ಕೊಡ್ತಾರೆ ಮಂತ್ಲಿ, ನಿಮ್ಗೂ ಗೊತ್ತಿರುತ್ತೆ. ಆ ಥರ ಇಲ್ಲಿ ಸಿಗಲ್ಲ, ಆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. MD ಮಾಡಿದ್ಮೇಲೂ ಕೂಡ ನಿಮ್ಗೆ ಇನಿಷಿಯಲಿ 1 lakh 1.5 2 lakhs ಇಂದಾನೆ ಸ್ಟಾರ್ಟ್ ಆಗೋದು. ಬಿಕಾಸ್ ನೀವು ಆಮೇಲೆ ಎಕ್ಸ್ಪರ್ಟೈಸ್ ಲೈಕ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಬಟ್ ನೀವು ಅಬ್ರಾಡ್ಗೆ ಹೋದಾಗ MBBS ಮಾಡಿದಾಗ ಅಥವಾ ನಾನು ಹೇಳಿದ ಕಂಟ್ರೀಸ್ ಅಲ್ಲಿ MD ಎಲ್ಲ ಮಾಡ್ಕೊಂಡಾಗ ಡಾಲರ್ಸ್ ಲೆಕ್ಕದಲ್ಲಿ ಸಿಗ್ತಿರುತ್ತೆ. ಈಗ USMLE ಯಾಕೆ ಅಷ್ಟು ಟಫ್ ಅಂದ್ರೆ ಸರ್, ನೀವು USMLE ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಕೊಂಡ್ರೆ ನಿಮ್ಮ ಮಂತ್ಲಿ ಸ್ಯಾಲ್ರಿ ನೀವು ಎಕ್ಸ್ಪೆಕ್ಟೇಷನ್ಸ್ ಮಾಡೋಕ್ಕಾಗಲ್ಲ. ನನ್ನ ಬೈಯಲ್ಲಿ ಕೇಳೋ ಬದಲು ನೀವು ಜಸ್ಟ್ ಗೂಗಲ್ ಮಾಡ್ಬೋದು, USMLE ಕ್ರ್ಯಾಕ್ ಮಾಡಿದವ್ರು ಇನಿಷಿಯಲಿ ಸ್ಯಾಲ್ರಿ ಇಟ್ ವಿಲ್ ಬಿ ಇನ್ lakhs or crores. ಅದೇ ರೀಸನ್ಗಲ್ವಾ ಎಷ್ಟೋ ಜನ ಇಂಜಿನಿಯರಿಂಗ್ ಇಲ್ಲಿ ಮುಗಿಸಿ MTech MS ಅಂತ ಅಬ್ರಾಡ್ಗೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ತಾರೆ, ಅಮೆಝಾನು ಅಲ್ಲೆಲ್ಲ. ವೈ? ಬಿಕಾಸ್ ಅಲ್ಲಿ ಡಾಲರ್ಸ್ ಅಲ್ಲಿ ನಿಮ್ಗೆ ಸಾಕಷ್ಟು ಸ್ಯಾಲ್ರಿ ಲೆಕ್ಕ ದುಡ್ಡನ್ನ ದುಡಿಬಹುದು. ಸೊ ನಾನು ಹೇಳೋದು ಇಷ್ಟು ಹೇಳಿದ್ದೀನಿ. ಸೊ ಮತ್ತೇನೇ ಇದ್ರು ಕೇಳಿ ಸರ್. ಎಸ್, ಇಲ್ಲ ಕೇಳೋಕ್ಕೇನಿಲ್ಲ, ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ, ಒಂದು ಫೋನ್ ಮಾಡಿ ಮೆಡಿಕಾಮ್ ಜೊತೆ ಮಾತಾಡಿದ್ರೆ ನಿಮಗೂ ಆಸೆ ಇರುತ್ತೆ ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು ಅಂತ. ಆದರೆ ಭಾರತೀಯ ವ್ಯವಸ್ಥೆಯಲ್ಲಿ ಇವತ್ತು ಡಾಕ್ಟ್ರುಗಳ ಕೊರತೆ ಇದ್ದರೂ ಸಹಿತ ಡಾಕ್ಟ್ರುಗಳನ್ನು ಸೃಷ್ಟಿ ಮಾಡೋದು ಸ್ವಲ್ಪ ಕಷ್ಟ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಮೆಡಿಕಾಮ್ ಸಂಸ್ಥೆ ಒಂದಷ್ಟು ರೀತಿಯಲ್ಲಿ ಭಾರತೀಯ ವಿದ್ಯಾರ್ಥಿಗಳಿಗೆ ಅಂದರೆ ನೀಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕೆ ಕಷ್ಟ ಆಗ್ತಿರ್ಬೋದು, ಅಥವಾ ಕ್ರ್ಯಾಕ್ ಮಾಡಿಯೂ ಅಂದರೆ ಪಾಸಿಂಗ್ ಮಾರ್ಕ್ಸ್ ತನಕ ಬಂದರೂ ಸಹಿತ ಅಷ್ಟೆಲ್ಲ ದುಡ್ಡು ಕಟ್ಟಿ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗುವಷ್ಟು ತಾಕತ್ತಿಲ್ಲದೆ ಇದ್ದಿರ್ಬೋದು. ಈ ಥರದ್ದೆಲ್ಲ ಇದ್ದಾಗ ವಿದೇಶಗಳಲ್ಲಿ ಓದಿ ಮತ್ತೆ ಬಂದು ಇಲ್ಲಿ ಡಾಕ್ಟರ್ ಆಗೋಕ್ಕೂ ಅವಕಾಶ ಇದೆ, ಇಲ್ಲಾಂದರೆ ವಿದೇಶದಲ್ಲೇ ಡಾಕ್ಟರ್ ಆಗಿ ಸೆಟ್ಲ್ ಆಗಲಿಕ್ಕೂ ಅವಕಾಶ ಇದೆ. ಈ ಒಂದು ವ್ಯವಸ್ಥೆಯನ್ನು ಸಾಕಷ್ಟು ಸಂಸ್ಥೆಗಳು ಕರ್ನಾಟಕದಲ್ಲಿ ಮಾಡ್ತಾ ಇರ್ಬೋದು, ಭಾರತದಲ್ಲಿ ಮಾಡ್ತಾ ಇರ್ಬೋದು. ಆದರೆ ಆ ಮಕ್ಕಳ ಜೊತೆಗೆ ಒಂದು ಬಾಂಧವ್ಯವನ್ನು ಇಟ್ಕೊಂಡು, ಒಂದು ರಿಲೇಷನ್ಶಿಪ್ ಇಟ್ಕೊಂಡು, ಅವರನ್ನು ಬರೀ ಸ್ಟೂಡೆಂಟ್ಸ್ ಆಗಿ ನೋಡ್ದೇನೆ ಅವರು ನಮ್ಮನೆ ಮಕ್ಕಳು ಅನ್ನುವ ಹಾಗೆ ನೋಡಿಕೊಂಡು ಅವ್ರು ವಿದೇಶದಲ್ಲಿದ್ದರೂ ಸಹಿತ ಅವರ ಕಾಳಜಿಯನ್ನು ಮಾಡ್ತಾ ಇರುವಂತಹ ಮೆಡಿಕಾಮ್ ಸಂಸ್ಥೆಯ ಥ್ರೂ ಹೋದರೆ ನಿಮ್ಮ ಮಕ್ಕಳು ಸುರಕ್ಷಿತವಾಗಿರ್ತಾರೆ, ಸಂತೋಷವಾಗಿರ್ತಾರೆ ಅನ್ನೋದು ನನ್ನ ಭಾವನೆ. ಎನಿ ಫೈನಲ್ ವರ್ಡ್ಸ್? ಸರ್, ಕೊನೆಯದಾಗಿ ಒಂದೇ ಹೇಳೋದು, ಪೇರೆಂಟ್ಸ್ಗಳಿಗೆ ನಿಜ ನೀವು ತುಂಬಾ ಕನ್ಸು ಕಂಡಿದ್ರಿ ಮಕ್ಕಳ ಇದ್ರ ಮೇಲೆ.
ನಾನು ನೋಡಿದೆ, ಹೇಳ್ತಿದ್ದೆ ಅವಾಗಲೇ ನೀಟ್ ಪ್ರೊಟೆಸ್ಟ್ ಎಲ್ಲ ಆಗ್ತಿದೆ, ದಟ್ ಸೆಕೆಂಡ್ರಿ. ಪೊಲಿಟಿಕಲ್ ಬಗ್ಗೆ ನಾವು ಹೇಳೋದಕ್ಕೆ ಅಥವಾ ಲೈಕ್ ಮಾತಾಡೋದೇ ಬೇಡ, ಟೋಟಲಿ ಡಿಫ್ರೆಂಟ್ ಸೀನರಿ, ಅದ್ರ ಬಗ್ಗೆ ಟಾಪಿಕ್ಕೇ ಬೇಡ. ಲಕ್ಷಾಂತರ ಪೇರೆಂಟ್ಸು ಸಾಕಷ್ಟು ಕನಸುಗಳನ್ನ ಕಂಡು ನಿಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕಂತ ಇದ್ದೀರಾ. ನಾನು ಹೇಳೋದು ನಿಮಗೆ ಲೈಕ್ ಭಾರತದಲ್ಲಿ ಕರ್ನಾಟಕದಲ್ಲಿ ಸೀಟ್ ಸಿಕ್ಕಿಲ್ಲ ಅಂದಾಗ ನೀವು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಅಬ್ರಾಡ್ ಅನ್ನೋದು ನಿಮ್ಗೆ ಆಪರ್ಚುನಿಟಿ ಇದ್ದೇ ಇರುತ್ತೆ. ಜೊತೆಗೆ ನೀವು ಅಬ್ರಾಡಲ್ಲೆಲ್ಲ MBBS ಮಾಡಿದ ತಕ್ಷಣ ನೀವು ಬರೀ ಡಾಕ್ಟ್ರೇ ಅಂತಲ್ಲ, ಡಾಕ್ಟರೇ ಆಗಬೇಕು. MBBS ಆದಮೇಲೆ ನಿಮ್ಗೆ ಸಾಕಷ್ಟು ಆಪರ್ಚುನಿಟೀಸ್ ನಿಮಗೆ ಅಲ್ಲಿ ಗೊತ್ತಾಗ್ತಾ ಹೋಗ್ತಾ. ನಾನು ಹೇಳಿದ್ರೆ ಇವಾಗ ಗೊತ್ತಾಗಲ್ಲ ನಿಮಗೆ. ನಾನು ಹೇಳೋದು ನಿಮ್ಮ ಗುರಿನ ಬಿಡಬೇಡಿ. 1 ವರ್ಷ ಅಲ್ಲ 2 ವರ್ಷ ಲಾಂಗ್ ಟರ್ಮ್ ತೊಗೊಳ್ಳಿ. ಡಾಕ್ಟರ್ ಹಾಗೆ ಡಾಕ್ಟರ್ ಹುದ್ದೆನ ಬೇರೆ ಹುದ್ದೆ ಜೊತೆ ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ. ನನ್ನಲ್ಲಿ ಬರ್ತಾರೆ ಕ್ವಾಲಿಫೈ ಆಗಿಲ್ಲದೆ ಇರೋರು, ಸರ್ ಇಂಜಿನಿಯರಿಂಗ್ ಮಾಡಲ್ಲ ಸರ್, ಅದೇ ಬೇರೆ, ಡಾಕ್ಟ್ರೇ ಬೇರೆ. ಡಾಕ್ಟರ್ನ ನಾವು ಯಾರ ಜೊತೆ ಕಂಪೇರ್ ಮಾಡೋಕೆ ಆಗೋದೇ ಇಲ್ಲ. ನಾನು ಅವಾಗಲೇ ಹೇಳಿದೆ, ದೇವರು ಅಂತ ಪೂಜಿಸ್ತೀವಿ. ನೀವು ಕೊನೆದಾಗ ಪೇರೆಂಟ್ಸ್ಗೆ ಹೇಳೋದು ನನ್ನ ಮುಖಾಂತರನೇ ಕಳಿಸಿ, ಮೆಡಿಕಾಮ್ ಮುಖಾಂತರನೇ ಕಳಿಸಿ, ಸಂಜಯ್ ರೇಖರ್, ರಾಜಶೇಖರ್, ಪ್ರಜ್ವಲ್ ಮುಖಾಂತರನೇ ಕಳಿಸಿ. ಆಹಾ ಸರ್, ಯಾರ ಮುಖಾಂತರ ಆದರೂ ಕಳಿಸಿ, ನಿಮಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ ಅದು. ನನ್ನ ಮುಖಾಂತರನೇ ಕಳಿಸಿ ಅನ್ನೋದು ಸ್ವಾರ್ಥ ಆಗುತ್ತೆ, ನನಗೆ ಬೇಡ. ನೀವು ಯಾರ ಮುಖಾಂತರ ಆದರೂ ಕಳಿಸಿ, ಬಟ್ ನಿಮ್ಮ ಆಸೆ ಏನಿದೆ ಅದನ್ನ ಈಡೇರಿಸ್ಕೊಳ್ಳಿ. ಕಳಿಸೋ ಮುಂಚೆ ಪ್ರಶ್ನೆ ಮಾಡಿ. ನಾನು ಯಾವಾಗಲೂ ನಿಮ್ಮ ಇಂಟರ್ವ್ಯೂಲ್ಲೂ ನೋಡ್ತಿದ್ದೆ, ನೀವು ಹಳೆ ಇಂಟರ್ವ್ಯೂ ಉಪೇಂದ್ರ ಸರ್ದು ಮಾಡಿದ್ರಿ. ಉಪೇಂದ್ರ ಸರ್ ಒಂದು ಮಾತು ಹೇಳಿದ್ರು, ನಮ್ಮಲ್ಲಿ ಕ್ವಶನಿಂಗ್ ಸ್ಕಿಲ್ಸ್ ಬೆಳೆಸ್ಕೊಳಲ್ಲ. ಎಕ್ಸಾಕ್ಟ್ಲಿ ಸರ್, ಕ್ವಶನ್ ಮಾಡಬೇಕು ಸರ್. ನಮ್ಮಲ್ಲಿ ಪೇರೆಂಟ್ಸು ಅವ್ರು ಏನು ಅನ್ಕೊಂಡ್ಬಿಡ್ತಾರೆ ಸರ್, ಯಾಕೇನು ಅನ್ಕೊಂತಾರೆ? ಯಾರು ಏನು ಅನ್ಕೊಳಲ್ಲ. ಇಲ್ಲೆಲ್ಲರೂ ಕೂತಿರೋದೇ ಒಂದು ಸರ್ವಿಸು, ಅಟ್ ಸೆಕೆಂಡ್ರಿ ಬಿಸ್ನೆಸ್ಗಂತಾನೆ. ಯಾರು ಏನೋ ಅನ್ಕೊಳಲ್ಲ. ನೀವು ಪ್ರಶ್ನೆ ಮಾಡಿ, ಮಕ್ಕಳ ಭವಿಷ್ಯ ಸ್ಟೇಕಲ್ಲಿ ಪ್ರಶ್ನೆ ಮಾಡಿ. ಸರಿ ಹಿಂಗಿದೆ, ಅಲ್ಲಿಂದ ಬಂದರೆ ನಿಮ್ಮ ಕಡೆಯಿಂದ ಎಷ್ಟು ಜನ ಬಂದಿದ್ದಾರೆ ಸರ್, ಫೀಸ್ ಎಷ್ಟು? ಇವತ್ತು ಫೀಸ್ ನೀವು ಹೇಳ್ತಿದ್ರೆ 25 ಲಕ್ಷ ಅಂತ, ನಾಳೆ ನೀವು ಕಟ್ಟೋದು ಹೆಂಗೆ? ರೂಬಲ್ಸ್ ಡಾಲರ್ಸ್ ಲೆಕ್ಕದಲ್ಲ, ಅದು ಗೊತ್ತಿರಲಿ. ಫೀಸ್ನ ರುಪೀಸಲ್ಲಿ ಕಟ್ಟಲ್ಲ. ರೂಬಲ್ಸ್ ರೇಟು ನಿಮಗೆ ಗೊತ್ತು, ಇವತ್ತಿದ್ದು ನಾಳೆ ಇರಲ್ಲ. ಡಾಲರ್ಸ್ ಇವತ್ತು 90 ಇದ್ರೆ ನಾಳೆ 95 ರೂಪಾಯಿ ಆಗಿದೆ, ಇವತ್ತು 96 ಇದೆ ಇವಾಗ ಬರುವಾಗ. ಸೊ ಫೀಸು ಹೈ ಆಗ್ತಿರುತ್ತೆ. ಅದನ್ನ ಯೋಚನೆ ಮಾಡಿ. ನಿಮ್ಗೊಂದು ಫೀಸ್ ಅಂತ ಕೊಟ್ಟಿರ್ತಾರೆ ಇನಿಷಿಯಲಿ, ಸರ್ ಇದೇ ಫಿಕ್ಸ್ಡ್ ಫೀಸಾ? ಆಹಾ, ಫಾರ್ ಎಕ್ಸಾಂಪಲ್ 25 ಲಕ್ಷ ಅಂತ ಕೊಟ್ಟರೆ ಅದು 30-35 ಲಕ್ಷ ಆಗುತ್ತೆ. ಬಿಕಾಸ್ ಡಾಲರ್ಸ್ ರೇಟು ರೂಬಲ್ಸ್ ರೇಟ್ ಎಲ್ಲ ಜಾಸ್ತಿ ಆಗ್ತಿರುತ್ತೆ. ಇದೆಲ್ಲವನ್ನು ನೀವು ಹೋಗೋ ಕನ್ಸಲ್ಟೆನ್ಸಿ ಆದ್ರೆ ಕಮ್ಮಿನೂ ಆಗ್ಬೋದು. ಕಮ್ಮಿ ಆದ್ರೂ ಕಮ್ಮಿನೂ ಆಗುತ್ತೆ, ನಿಜ. ಅದು ವಾರ್ ನಡೀತಿದೆ, ಅದೆಲ್ಲ ಸೆಕೆಂಡ್ರಿ. ಕೇಳಿ ಅವ್ರ ಹತ್ರ, ಸರ್ ಊಟದ್ದೇನು, ಹೆಂಗೆ, ಎಲ್ಲವನ್ನು ಕೇಳಿ. ಅಕಸ್ಮಾತ್ ಅಲ್ಲೇನೋ ಒಂದು ಆಯ್ತು, ನಿಮ್ಮ ಕಡೆಯಿಂದ ಹೆಂಗೆ ಸಪೋರ್ಟ್ ಮಾಡ್ತೀರಾ ಪ್ರಶ್ನೆ ಮಾಡಿ. ಖುಷಿ ಆಯ್ತಾ, ಆ ಕನ್ಸಲ್ಟೆನ್ಸಿನೇ ಕಳಿಸಿ, ನನಗೆ ಬೇಜಾರಿಲ್ಲ. ಸೊ ನೀವು ಮೆಡಿಕಾಮ್ ಮುಖಾಂತರನೇ ಕಳಿಸಿ ಅನ್ನೋದು ನಾನು ಅವಾಗಲೇ ಹೇಳಿದೆ, ಸ್ವಾರ್ಥತನ ಬೇಡ. ಬಟ್ ನನ್ನ ಮುಖಾಂತರ ಕಳಿಸಿದ್ರೆ ನಿಮ್ಗೆ ಅಡ್ವಾಂಟೇಜ್ ಏನು ಅಂದ್ರೆ, 6 ವರ್ಷ ನಿಮ್ಮ ಜೊತೆಲಿ ಇರ್ತೀನಿ, ಅದಂತೂ ಪಕ್ಕ. ಎಲ್ಲರೂ ಇರ್ತಾರೆ ಪಾಪ, ನಾನು ಬೇರೆ ಕನ್ಸಲ್ಟೆನ್ಸಿ ಇರಲ್ಲ ಅನ್ನೋದು ತಪ್ಪಾಗುತ್ತೆ, ಎಲ್ಲರೂ ಇರ್ತಾರೆ. ಬಟ್ ನನ್ನ ಮುಖಾಂತರ ಕಳಿಸಿದಾಗ ಕಾಲೇಜ್ ಒಳಗಡೆ ನಮ್ಮ ಸಂಸ್ಥೆ ಇದೆ, ನಿಮಗೂ ಗೊತ್ತು. ಕಾಲೇಜಲ್ಲಿ ನಾವು ಅಫ್ಕೋರ್ಸ್ ಇದ್ದೇ ಇರ್ತೀವಿ, ನಿಮ್ಗೆ ಏನೇ ಇದ್ರು ಕಾಲ್ ಮಾಡ್ಬೋದು. ಸೊ ಅದೊಂದು ಆಡೆಡ್ ಅಡ್ವಾಂಟೇಜು. ಜೊತೆಗೆ ನನ್ನ ಮುಖಾಂತರ ಕಳಿಸೋ ಪೇರೆಂಟ್ಸ್ಗೆ ನಾನು ಮುಂಚೆನೇ ಹೇಳ್ತೀನಿ, ಇದು ಬಿಟ್ಟು ಏನೇನು ಅಡಿಷನಲ್ ಫೀಸ್ ಬರುತ್ತೆ ಅನ್ನೋದು ಮುಂಚೆನೇ ಹೇಳ್ತೀನಿ. ಯಾಕಂದ್ರೆ ಮೆಂಟಲಿ ಅವ್ರು ಪ್ರಿಪೇರ್ ಆಗಿರಲಿ. ಜೊತೆಗೆ ಅದೊಂದು ಫೀಸ್ ಒಂದು ನಿಮಗೆ 25 ಲಕ್ಷ ಇತ್ತು ಅಂದ್ರೆ 30 ಲಕ್ಷ ಇತ್ತು ಅನ್ಕೊಳ್ಳಿ ಓವರ್. ನಾನೊಂದು 3-4 ಲಕ್ಷ ಜಾಸ್ತಿನೇ ಹೇಳಿರ್ತೀನಿ. ಹೇಳಕ್ಕಾಗಲ್ಲ, ಯಾರಿಗೂ ಗೊತ್ತಿಲ್ಲ, ನಾಳೆ ಕೋವಿಡ್ ಬಂದರೂ ಬರ್ಬೋದು. ಸೊ ಮೊನ್ನೆ ನಮ್ಮ ಪಾವಗಡದಲ್ಲಿ 2 ಕೋವಿಡ್ ಕೇಸಸ್ ಇದಾಯ್ತು ಅಂತ ನೋಡ್ತಿದ್ದೆ. ಯಾರಿಗೂ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ. ಸೊ ನಿಮ್ಮ ಆಸೆನ ಈಡೇರಿಸ್ಕೊಳ್ಳಿ. ಮಗನ್ನ ಅಥವಾ ಮಗಳನ್ನ ಡಾಕ್ಟರ್ ಮಾಡಬೇಕಂತಿದ್ದೀರಾ, ತುಂಬಾ ಒಳ್ಳೆ ನಿರ್ಧಾರ. ಯಾವುದೇ ಕಾರಣಕ್ಕೂ ಇನ್ನೊಬ್ರನ್ನ ಮಾತು ಕೇಳಿ ನಿರ್ಧಾರಗಳನ್ನ ಬದಲಾಯಿಸ್ಬಿಡಿ. ಅಬ್ರಾಡ್ಗೆ ಹೋದ್ರೆ ವ್ಯಾಲ್ಯೂ ಇಲ್ಲ, ಬನ್ನಿ, ಫ್ರೀ ಆಫ್ ಕಾಸ್ಟ್ ಕೆರಿಯರ್ ಕೌನ್ಸಿಲಿಂಗ್ ಕೊಡ್ತೀನಿ ಸರ್. 1 ರೂಪಾಯಿ ನಾನು ಏನೂ ಕೇಳಲ್ಲ, ಬನ್ನಿ, ಉಚಿತವಾಗಿ ಬನ್ನಿ. ನಿಮ್ಗೆ ಏನು ಬೇಕು ಕಾಲೇಜಲ್ಲಿ, ನೀವು ಮಧ್ಯಾಹ್ನ ಬಂದ್ರಿ ಅಂದರೆ ನಮ್ಮ ಹಾಸ್ಟೆಲ್ ಮಕ್ಳಿಗೆ ನಾವೆಲ್ಲ ಊಟದ ಫೆಸಿಲಿಟಿ ಇದೆ ನಮ್ಮ ಕಾಲೇಜಲ್ಲಿ. ನಿಮ್ಮನ್ನು ಊಟ ಮಾಡಿಸೇ ನಂಗೆ ಕಳಿಸೋದು, ಹಾಗೆ ಅಂತೂ ಕಳಿಸಲ್ಲ. ಯಾಕಂದ್ರೆ ನಾವು ಫಾಲೋ ಮಾಡ್ತಿರೋದು ಶಿವಕುಮಾರ್ ಸ್ವಾಮೀಜಿ ಅವರ ಲೈಕ್ ಒಂದು ಅವರ ಪಾತ್ನ ಫಾಲೋ ಮಾಡ್ತಿದ್ವಿ. ಬಂದವ್ರಿಗೆ ಎಲ್ಲ ಊಟ ಮಾಡಿಸಿ ತಿಂಡಿ ಮಾಡಿಸೇ ನಂಗೆ ಕಳಿಸೋದು. ನೀವು ಅಡ್ಮಿಷನ್ ಆಗಿಲ್ಲ ಅಂದ್ರೂ ನಂಗೆ ಬೇಜಾರಿಲ್ಲ. ನಿಮ್ಮ ಆಸೆ ಏನಿದೆ ಈಡೇರಿಸ್ಕೊಳ್ಳಿ. ಕಿರಿಕೀರ್ತಿ ಸರ್ ಮುಖಾಂತರ ಹೇಳೋದು ಇದೊಂದೇ, ನಿಮ್ಮ ಆಸೆ ಡಾಕ್ಟರ್ ಆಗಬೇಕು. ಮಗನ್ ಲೈಕ್ ಸ್ಟೆಥೋಸ್ಕೋಪ್ ಹಾಕಿ ಏಪ್ರೋನ್ ಕಾಟ್ ಹಾಕಿ ನಿಮ್ಮ ಹಳ್ಳಿಗೆ ಮತ್ತೆ ಬರಬೇಕು ಅನ್ನೋ, ನಿಮ್ಮ ಊರಲ್ಲೇ ನಿಮ್ಮ ಹಳ್ಳಿಲೇ ಡಾಕ್ಟರ್ ಆಗಬೇಕು, ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಂಜಯ್, ಇಷ್ಟೊತ್ತು ಮಾತಾಡಿದ್ದಕ್ಕೆ. ಇದಾಗಿತ್ತು ಸಂಜಯ್ ರಾಗಿಕರ್ ಜೊತೆ ಮಾತುಕತೆ. ಮೆಡಿಕಾಮ್ ಸಂಸ್ಥೆ ಮೂಲಕ ನಿಮ್ಮ ಮಕ್ಕಳ ಬಗೆಗೆ ನೀವು ಕಂಡಿರುವ ಕನಸುಗಳನ್ನು, ಭವಿಷ್ಯದ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ತಪ್ಪದೆ ಈ ಅವಕಾಶವನ್ನು ನಿಮ್ಮ ಮನೆಯಲ್ಲಿ ಅಂತಹ ಮಕ್ಕಳಿದ್ರೆ ಬಳಸ್ಕೊಳ್ಳಿ. ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ ಕಿರಿಕೀರ್ತಿ ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.